ಜ್ಞಾನದ ಬೆಳಿಕಾಗಿ ಏನ್ ಮಾಡ್ತಾ ಇದ್ದಾರೆ? ಧ್ಯಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಜ್ಞಾನ ಹೊಂದಬೇಕು, ಧ್ಯಾನ ಹೊಂದಬೇಕು, ಇವೆಲ್ಲವುಗಳನ್ನು ಆಚರಿಸಬೇಕು. ಅಷ್ಟೇ ಅಲ್ಲ, ಧ್ಯಾನ ಸಾಧನೆ ಮಾಡುವವರು ಕೆಲವು ವಿಷಯಗಳನ್ನು ಕೂಡ ತಿಳಿದುಕೊಂಡಿರಬೇಕು. ಎಲ್ಲ ಇದೆ, ಜ್ಞಾನ ಇದೆ, ಧ್ಯಾನ ಮಾಡ್ತಾರೆ. ಆದರೆ ಜಗತ್ತಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರದು, ಹೇಗಿರಬೇಕು ಅನ್ನುವ ಜ್ಞಾನ ಇಲ್ಲ. ಮನಸ್ಸಿಗೆ ಬಂದ ಹಾಗೆ ವರ್ತನೆ ಮಾಡ್ತೀವಿ. ಹಾಗಾಗಿ ಮೊದಲು ಏನ್ ಮಾಡಬೇಕು, ಏನ್ ಮಾಡಬೇಕು, ಏನು ಮಾಡಬಾರ್ದು ಅನ್ನುವುದನ್ನ ತಿಳ್ಕೊಳ್ಬೇಕು. ಏನು ಮಾಡಬೇಕು ಎನ್ನುವುದನ್ನ ತಿಳ್ಕೊಂಡಿರ್ಬೇಕು. ಬರ್ಕೊಳ್ಳಿ ಪಾಯಿಂಟ್. ಮೊದಲನೇ ಪಾಯಿಂಟ್ ಏನು? ಏನು ಮಾಡಬೇಕು ಅನ್ನುವುದನ್ನ ತಿಳ್ಕೊಂಡಿರ್ಬೇಕು. ಎರಡನೇದು, ಏನು ಮಾಡಬಾರದು ಅನ್ನುವುದನ್ನ ತಿಳ್ಕೊಂಡಿರ್ಬೇಕು. ಮೂರನೇದು, ಯಾವುದನ್ನ ಹಿಡಿದುಕೊಳ್ಳಬೇಕು ಅನ್ನುವುದನ್ನ ತಿಳ್ಕೊಂಡಿರ್ಬೇಕು. ನಾಲ್ಕನೇದೇನು, ಯಾವುದನ್ನ ಬಿಡಬೇಕು ಅನ್ನುವುದನ್ನ ತಿಳ್ಕೊಂಡಿರ್ಬೇಕು. ಅಲ್ವಾ? ಮೊದಲನೇದು ಏನ್ ಮಾಡಬೇಕು, ಎರಡನೇದು ಏನ್ ಮಾಡಬಾರ್ದು, ಮೂರನೇದು ಯಾವುದನ್ನ ಹಿಡಿದುಕೊಳ್ಬೇಕೋ, ನಾಲ್ಕನೇದು ಯಾವುದನ್ನ ಬಿಡಬೇಕು. ಇದನ್ನ ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು ಅದನ್ನ ತಿಳ್ಕೊಳ್ಳೋಣ. ಒಟ್ಟು ಆರು ಕರ್ತವ್ಯಗಳು ಯಾವುದು ಸಾಧನೆಯ ದಾರಿಯಲ್ಲಿರೋರು ತಿಳ್ಕೊಳ್ಬೇಕಾದಂಥವು. ಬರ್ಕೊಳ್ಳಿ. ಮೊದಲನೇದು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದದ್ದು. ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಮೊದಲನೇದು. ಎರಡನೇದು ಎರಡನೇದು ಯಾವುದು? ತಿಳಿದುಕೊಳ್ಳಬೇಕಾಗಿರುವುದು. ಏನೋ ತಿಳ್ಕೊಳ್ಬೇಕು, ಏನನ್ನೆಲ್ಲ ತಿಳ್ಕೊಳ್ಬೇಕು, ಅವನ್ ತಿಳ್ಕೊಳ್ಬೇಕು. ಮೊದಲನೇದೇನೋ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದದ್ದು. ಏನೇನೆಲ್ಲ ನೆನಪಿಟ್ಟುಕೊಳ್ಬೇಕು ಅದನ್ನ ನಾವು ಮುಂದೆ ನೋಡೋಣ, ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಎರಡನೇದು ತಿಳಿದುಕೊಳ್ಳಲೇಬೇಕಾಗಿರುವಂಥದ್ದು. ಮೂರನೇದು ಮಾಡಬೇಕಾಗಿರುವುದು, ಮಾಡಬೇಕು. ಮೂರನೇದು. ನಾಲ್ಕನೇದು ಬಿಡಬೇಕಾಗಿರುವುದು, ಬಿಡಬೇಕು. ಐದನೇದು ಗಮನಿಸಬೇಕಾಗಿರುವುದು, ಗಮನಿಸಬೇಕು. ಆರನೇದು ಜೀವನದಲ್ಲಿ ಇರಬಾರದವುಗಳು, ಇವುಗಳು ನಮ್ಮ ಜೀವನದಲ್ಲಿ ಇರಲೇಬಾರದು. ಒಂದನೇದು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದದ್ದು. ಎರಡನೇದು ತಿಳಿದುಕೊಳ್ಳಲೇಬೇಕಾದದ್ದು. ಮೂರನೇದು ಮಾಡಬೇಕಾಗಿರುವುದು. ನಾಲ್ಕನೇದು ಬಿಡಬೇಕಾಗಿರುವುದು. ಐದನೇದು ಗಮನಿಸಬೇಕಿರುವುದು. ಆರನೇದು ಜೀವನದಲ್ಲಿ ಇವುಗಳು ನಮಗೆ ಇರಲೇಬಾರದು ಅಂತವು. ಈ ಆರು ನಮಗೆ ಸಂಪೂರ್ಣವಾಗಿ ತಿಳಿದಿರಬೇಕು. ತಿಳಿದು ಅದು ನಮ್ಮ ನಿತ್ಯ ಬದುಕಿನಲ್ಲಿ, ಸಾಧನೆಯ ನಿತ್ಯ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಹಾಗಾಗಿ ಅದು ಗೊತ್ತಿದ್ರೆ ತಾನೇ ಅಳವಡಿಸಿಕೊಳ್ಳೋದು, ಗೊತ್ತಿದ್ರೆ ತಾನೇ ಅಲ್ವಾ ಅಳವಡಿಸಿಕೊಳ್ಳೋದು. ಹಾಗಾಗಿ ಅವುಗಳನ್ನ ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದನೇದು ಯಾವುದು? ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದದ್ದು. ಏನೇನೆಲ್ಲ ನೆನಪಲ್ಲಿ ಇಟ್ಟುಕೊಳ್ಳಬೇಕು ಅಲ್ವಾ? ಏನೇನೋ ನೆನಪಲ್ಲಿ ಇಟ್ಕೊಂಡಿದ್ದೀವಿ ನಾವು. ಆದ್ರೆ ನಿಜವಾಗಲೂ ಏನನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು? ಮೊದಲನೇದಾಗಿ ಮೊದಲನೇದಾಗಿ ಯಾವ್ದನ್ನ ನೆನಪಿಟ್ಕೊಳ್ಬೇಕು? ಮುಖ್ಯವಾಗಿ ಭಗವಂತ ನಮಗೆ ಮಾಡಿದಂತಹ ಮತ್ತೆ ಮಾಡುತ್ತಿರುವ ಉಪಕಾರಗಳನ್ನ ಏನ್ ಮಾಡ್ಬೇಕು? ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು, ಸ್ಮರಿಸ್ತಾ ಇರ್ಬೇಕು. ಮೊದಲನೇದು ಯಾವುದು? ಭಗವಂತ ನಮಗೆ ಮಾಡಿದ ಉಪಕಾರ ಮತ್ತೆ ಮಾಡುತ್ತಿರುವ ಉಪಕಾರ. ಇವು ಎರಡೂ ಏನ್ ಮಾಡಿರ್ಬೇಕು? ಸ್ಮರಿಸ್ತಾ ಇರ್ಬೇಕು, ಯಾವಾಗ್ಲೂ ಸ್ಮರಿಸ್ತಾ ಇರ್ಬೇಕು. ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ? ಸ್ಮರಿಸ್ತಾ ಇದ್ದೀವೋ? ಇಲ್ಲ. ಬದಲಾಗಿ ಏನ್ ಮಾಡ್ತಾ ಇದ್ದೀವಿ? ಭಗವಂತನನ್ನು ನಿಂದನೆ ಮಾಡ್ತಾ ಇದ್ದೀವಿ. ಕೆಲವರು ಏನ್ ಮಾಡ್ತಾ ಇದ್ದಾರೆ? ಜೀವನದಲ್ಲಿ ಕಷ್ಟಗಳು, ನೋವುಗಳು, ದುಃಖಗಳು ಬಂದಾಗ ಆ ಭಗವಂತನಿಗೆ ನಮ್ಮ ಮೇಲೆ ಸ್ವಲ್ಪವೂ ದಯೆ ಇಲ್ಲ. ಎಷ್ಟು ಪೂಜೆ ಮಾಡ್ತಾ ಇದ್ದೀನಿ, ಎಷ್ಟು ಪುನಸ್ಕಾರ ಮಾಡ್ತಾ ಇದ್ದೀನಿ, ಎಷ್ಟು ವ್ರತ ಮಾಡಿದೆ, ಎಷ್ಟು ಜಪ ಮಾಡಿದೆ, ಎಷ್ಟು ಚಂದ ಪೂಜೆ ಮಾಡಿ, ಎಷ್ಟೆಲ್ಲ ಹೂ ಹಾಕಿ ನಾನು ಅಲಂಕಾರ ಮಾಡಿ, ಆ ಎಷ್ಟು ನಾನು ತಿಂಡಿ ತಿಂದ ಇದ್ರು, ಎಷ್ಟೊತ್ತಾದ್ರೂ ದೇವರಿಗೆ ಎಷ್ಟೆಲ್ಲ ನಾನು ಮಾಡ್ತಾ ಇದ್ದೇನೆ. ಆದ್ರೂ ದೇವರಿಗೆ ನೋಡಿ ಸ್ವಲ್ಪವೂ ಕರುಣೆ ಇಲ್ಲ, ಕ್ರೂರಿ ಅವನು ಅಂತ ಹೇಳಿ ನಾವು ಏನ್ ಮಾಡ್ತೀವಿ? ಭಗವಂತನನ್ನ ನಿರಂತರವಾಗಿ ನಿಂದನೆ ಮಾಡ್ತಾ ಇರ್ತಾರೆ.
ಭಗವಂತನನ್ನ ನಿರಂತರವಾಗಿ ನಿಂದನೆ ಮಾಡ್ತಾ ಇರ್ತಾರೆ. ಯಾಕೆ? ನಮ್ಮೆಲ್ಲ ಕಷ್ಟಗಳಿಗೆ ದೇವರು ಕಾರಣ ಅಂತ, ನಮ್ಮೆಲ್ಲ ಇವತ್ತಿನ ಪರಿಸ್ಥಿತಿಗೆ ದೇವರು ಕಾರಣ ಅಂತ. ಆದರೆ ಅವರ ಜೀವನದಲ್ಲಿ ಕಷ್ಟಗಳಿಗೆ, ರೋಗಗಳಿಗೆ, ತೊಂದರೆಗಳಿಗೆ ಕಾರಣ ಯಾರು? ಭಗವಂತನೋ? ಅಲ್ಲ. ಯಾರಾದರೂ ಸುಖ ಅನುಭವಿಸ್ತಾ ಇದ್ದಾರೆ, ಸುಖದ ಸುಪ್ಪತ್ತಿಗೆಯಲ್ಲಿದ್ದಾರೆ, ಅದಕ್ಕೆ ಭಗವಂತ ಕಾರಣನಾ? ಖಂಡಿತ ಅಲ್ಲ. ಯಾರೋ ತುಂಬಾ ಕಷ್ಟದಲ್ಲಿದ್ದಾರೆ, ತುಂಬಾ ದುಃಖದಲ್ಲಿದ್ದಾರೆ, ಏನು ಅವರನ್ನು ನೋಡಿದ್ರೇ ನೋಡಕ್ ಆಗ್ತಾ ಇಲ್ಲ, ಯಾರು ಕಾರಣ? ಭಗವಂತ ಕಾರಣನಾ? ಅಲ್ಲ. ಯಾರು? ಅವರೇ ಕಾರಣ. ಅವರ ಶ್ರೀಮಂತಿಕೆ, ಅವರ ಅಗರ್ಭ ಶ್ರೀಮಂತಿಕೆಗೆ, ಅವರ ಸುಖದ ಸುಪ್ಪತ್ತಿಗೆಗೆ ಅವರೇ ಕಾರಣ. ಅವರ ಕಷ್ಟ ನಷ್ಟ ದಾರಿದ್ರ್ಯಕ್ಕೆ ಅವರೇ ಕಾರಣ. ಅದನ್ನ ನಾವು ತಿಳ್ಕೊಳ್ಬೇಕು, ನೆನಪಿನಲ್ಲಿಟ್ಟುಕೊಳ್ಬೇಕು. ಆದ್ರೆ ಅವರಿಗೆ ಗೊತ್ತಾಗೋದಿಲ್ಲ. ಯಾಕೆ? ಜ್ಞಾನ ಇಲ್ಲ, ಅಜ್ಞಾನದಲ್ಲಿದ್ದಾರೆ. ಅಜ್ಞಾನದಲ್ಲಿದ್ದಾರೆ. ಯಾಕೆ? ಭಗವಂತ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಬೆಲೆ ಕಟ್ಟಲಾಗದಂತಹವುಗಳನ್ನ ಕೊಟ್ಟಿದ್ದಾನೆ. ಬೆಲೆ ಕಟ್ಲಿಕ್ಕೆ ಆಗೋಲ್ಲ ಅಲ್ವಾ? ದೇವ್ರು ಎಷ್ಟೆಲ್ಲ ಕೊಟ್ಟಿದ್ದಾನೆ ನಮಗೆ, ಸ್ಮರಿಸ್ತಾ ಇದ್ದೀವೋ? 2 ಕಣ್ಣು ಕೊಟ್ಟಿದ್ದಾನೆ, ಕೋಟಿಗೆ ಬೆಲೆ ಬರುತ್ತವೆ. ಯಾರಾದ್ರೂ ಬಂದು 2 ಕೋಟಿ ಕೊಡ್ತೀನಿ, ಇನ್ನು 2 ಕಣ್ಣು ಕೊಡು ಅಂದ್ರೆ ಕೊಡ್ತೀರಾ? ಹ್ಮ್. ಕೋಟಿ ದುಡ್ಡು ಅಲ್ವಾ? ದುಡ್ಡು ಬೇಕು ದುಡ್ಡು ಬೇಕು ಅಂತ ಬಯಸ್ತಾ ಇದ್ರಿ ಅಲ್ವಾ? ಹಾ, ಕೊಡಿ, ಈಗ ದುಡ್ಡು ಬರುತ್ತಲ್ವಾ, ಕೊಡಿ. ನಿಂದು 2 ಕಿಡ್ನಿ ಕೊಟ್ಬಿಡಪ್ಪ, ನಾನು 1,00,000 1,ಕೋಟಿ ಕೊಟ್ಟು ಬಿಡ್ತೀನಿ. ಕೊಟ್ಟು ಬಿಡಿ. ಹಾಗಾದ್ರೆ ಕೊಡ್ತೀವ ನಾವು? ಇಲ್ಲ. ಹಾರ್ಟ್ ಕೊಡಪ್ಪ ನೀನು, ನಿನಗೇನೋ ಆರ್ಟಿಫಿಷಿಯಲ್ ಅದು ಇದು ಹಾಕ್ತೀವಿ. ನೀನಂತೂ ಎಲ್ಲರೂ ಇರ್ಬೋದಲ್ವ? ಎಷ್ಟು ಶ್ರೀಮಂತಿಗೆ ಬರ್ತದೆ, ಒಂದೇ ಸರಿ ಶ್ರೀಮಂತ ಆಗ್ಬೋದು. ಕೊಡ್ತೀವ? ಇಲ್ಲ. ಒಂದೊಂದು ಅಂಗಾಂಗಗಳಿಗೂ ಕೂಡ ಬೆಲೆನೇ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಬೆಲೆ ಕಟ್ಟಿದ್ರೆ ಅವನೇ ಇರೋಲ್ಲ. ಆಯ್ತು, 2 ಕೋಟಿ ಕೊಡು ಅಂತ 2 ಕಣ್ಣು ಕೊಟ್ರೆ ಏನಾಗ್ತದೆ? ಅವನು ಇದ್ದೂ ಇಲ್ಲದ ಹಾಗೆ ಯಾವುದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೋಡಿ, ನಮ್ಮಲ್ಲಿರುವಂತ, ಅವನು ಬಡವ ಇರ್ಲಿ ಶ್ರೀಮಂತ ಇರ್ಲಿ, ಎಲ್ಲರ ಕಣ್ಣಿಗೂ ಬೆಲೆ ಇದೆ. ಬಡವನ ಕಣ್ಣಿಗೂ ಬೆಲೆ ಇದೆ, ಶ್ರೀಮಂತನ ಕಣ್ಣಿಗೂ ಬೆಲೆ ಇದೆ. ಬಡವನ ಕಿಡ್ನಿಗೂ ಬೆಲೆ ಇದೆ, ಶ್ರೀಮಂತನ ಹೃದಯಕ್ಕೂ ಬೆಲೆ ಇದೆ. ಎಷ್ಟು ಬೆಲೆ ಬಾಳ್ತಾ ಇದೆ ಮನುಷ್ಯನ ಜನ್ಮ, ಜೀವ. ಕೋಟಿ ಕೋಟಿ, ಪ್ರತಿಯೊಬ್ಬರು ಕೋಟ್ಯಾಧಿಪತಿಗಳೇ. ಅದನ್ನ ಒಂದು ದಿವಸನಾದ್ರೂ ನಾವು ಸ್ಮರಿಸಿದ್ದೀವಿ? ಇಲ್ಲ. ಬದಲಾಗಿ ಏನ್ ಮಾಡ್ತಾ ಇದ್ದೀವಿ? ಭಗವಂತನನ್ನ ನಿಂದನೆ ಮಾಡ್ತಾ ಇದ್ದಾರೆ. ಭಗವಂತನನ್ನ ನಿಂದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ಇಷ್ಟು ಅತ್ಯಂತ ಮೌಲ್ಯಯುತವಾದಂತಹ ದೇಹವನ್ನ ನನಗೆ ಕೊಟ್ಟರೂ ಕೂಡ ಇನ್ನೂ ಭಗವಂತನಿಗೆ ದಯೆ ಇಲ್ಲ ಅಂತ ನಾವು ಹೇಳುವುದು ಎಷ್ಟು ಸರಿ? ಎಷ್ಟು ಸರಿ? ಕೋಟಿಗಳು ಬೆಲೆ ಬಾಳುವ ಈ ಅವಯವಗಳು ಮಾನವನ ಬಳಿ ಇದ್ದಾವೆ, ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕು. ಇಷ್ಟೆಲ್ಲಾ ಬೆಲೆ ಬಾಳುವ ವಸ್ತುವನ್ನ ನಷ್ಟ ಮಾಡಿಕೊಳ್ಳಬಾರದು. ಇಷ್ಟೆಲ್ಲ ಅಮೂಲ್ಯವಾದ ವಸ್ತುಗಳನ್ನ ಕೊಟ್ಟು ಇಡೀ ಜೀವನ ಪೂರ್ತಿ ನಮಗೆ ಅದನ್ನ ನೀನು ಹೀಗಾದ್ರೂ ಬಳಸಿಕೋ, ನಿನ್ನ ಉದ್ಧಾರಕ್ಕೆ ಬಳಸ್ಕೊಂತೀಯೋ, ನಿನ್ನ ನಾಶಕ್ಕೆ ಬಳಸ್ಕೊಂತೀಯೋ, ನಿನಗ್ ಬಿಟ್ಟಿದ್ದು ಅಂತ ಹೇಳಿ ದೇವರು ಇಷ್ಟೆಲ್ಲ ಕೊಟ್ಟು ಸುಮ್ಮನೆ ಕೂತಿದ್ದಾನೆ. ಆದ್ರೆ ನಾವು ಏನ್ ಮಾಡ್ಬೇಕು ಅದರಿಂದ? ನಾವು ಮಾಡ್ಕೊಳ್ಬೇಕು ಅದರಿಂದ. ಯಾವಾಗಲೂ ದೇವರ ಮೇಲೆ ಹಾಕ್ತಾ, ನನ್ನ ಜೀವನದಲ್ಲಿ ಕಷ್ಟಗಳು ಬಂದಿದೆ, ತೊಂದರೆಗಳು ಬಂದಿದೆ ಅಂದುಕೊಳ್ತಾ ಇರ್ತಾರೆ. ಆದ್ರೆ ಒಂದು ಸಾರಿ ವಿಚಾರ ಮಾಡಿಕೊಂಡ್ರೆ ಭಗವಂತ ಏನು ನೀಡಿದ್ದಾನೋ ಅನ್ನೋದು ಅರ್ಥ ಆಗ್ತದಲ್ವಾ? ಅಷ್ಟಕ್ಕೆ ಮುಗಿತಾ? ಇಲ್ಲ. ಬರೀ ಅಂಗಾಂಗಗಳನ್ನಷ್ಟೇ ಅಲ್ಲ ಭಗವಂತ ಕೊಟ್ಟಿದ್ದು, ಪಂಚಭೂತಗಳನ್ನ ಕೊಟ್ಟಿದ್ದಾನೆ. ಬೆಲೆ ಕಟ್ಟಲಾಗದ ಪಂಚಭೂತಗಳನ್ನು ಕೊಟ್ಟಿದ್ದಾನೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶಗಳನ್ನು ಕೊಟ್ಟಿದ್ದಾನೆ. ಭೂಮಿ ಮೇಲೆ ನಡೆದಾಡ್ತಾ ಇದ್ದೇವೆ, ಅದಕ್ಕೇನಾದ್ರೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಾ? ಟ್ಯಾಕ್ಸ್ ಕಟ್ತಾ ಇದ್ದೀವಾ? ಇಲ್ಲ. ಮತ್ತೆ ಮನುಷ್ಯ ಸುಮ್ಮನೆ ಫ್ರೀ ಬಿಡ್ತಾನ? ನೀವು ಹೈವೇಲಿ ಹೋದ್ರೆ ಏನ್ ಮಾಡ್ತಾರೆ? ಟೋಲ್ ವಸೂಲಿ ಮಾಡ್ತಾರೆ. ಯಾಕೆ? ಅವ್ರು ರೆಡಿ ಮಾಡಿದ್ದು ಹೈವೇ, ಅದು ರೋಡು, ಅದಕ್ಕೆ. ಆದ್ರೆ ಭಗವಂತ ಮಾಡಿದ ಈ ಭೂಮಿಯಲ್ಲಿ ಓಡಾಡಿದ್ರೆ, ಸಹಜವಾದ ಭೂಮಿಯಲ್ಲಿ ಓಡಾಡಿದ್ರೆ ನಿಮಗೆ ಟ್ಯಾಕ್ಸ್ ಇದೆಯಾ? ಇಲ್ಲ. ಆದ್ರೆ ಮನುಷ್ಯ ಮಾಡಿದ್ದಾದ್ರೆ ಇದೆ. ಯಾಕೆಂದ್ರೆ ಹಾಗಾದ್ರೆ ನಾವು ಉಚಿತವಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಲ್ಲ. ಏನಾದ್ರೂ ಕೊಟ್ಟಿದ್ದೀವ ಭಗವಂತನಿಗೆ? ಏನಾದ್ರೂ ಕೊಟ್ಟಿದ್ದೀವ? ಮತ್ತೆ ಬೆಲೆ ಕಟ್ಟಲಾಗ್ತಾ ಇಲ್ಲ ಅದಕ್ಕೆ. ಈಗ ಜೀವನ ಪರ್ಯಂತ ಬಳಸ್ಕೊಳ್ತಾ ಇದ್ದೀವಿ, ಗಾಳಿಯನ್ನ ಹೀರಿಕೊಳ್ತಾ ಇದ್ದೇವೆ. ಗಾಳಿಗೆ ಏನಾದ್ರೂ ನಾವು ಟ್ಯಾಕ್ಸ್ ಹಣವನ್ನು ಕೊಡ್ತಾ ಇದ್ದೀವಾ? ಹ್ಮ್. ನಿಮ್ಗೆ ಗೊತ್ತಿರಬಹುದು, ಕೊರೋನಾ ಬಂದಾಗ ಆಕ್ಸಿಜನ್ ಕಡಿಮೆಯಾಗಿ ಆಕ್ಸಿಜನ್ ಸಪ್ಲೈ ಆಗದೆ ಎಷ್ಟು ಜನ ಸತ್ತವರು. ಗಾಳಿಯ ಬೆಲೆ ಅವತ್ತು ಗೊತ್ತಾಗಿರ್ಬೇಕಲ್ವಾ? ಗಾಳಿಯ ಬೆಲೆ ಅಲ್ವಾ? ಆಕ್ಸಿಜನ್
ನೋಡಿ, ಗಾಳಿ ಇಲ್ಲ ಅಂದ್ರೆ ಯಾರಿಗೆ ಬದುಕಲಿಕ್ಕೆ ಆಗ್ತದ? ಇಲ್ಲ. ಆ ದುಡ್ಡು ಕೊಟ್ಟು ತಗೊಂತ ಇದ್ದೀವ ಗಾಳಿಯನ್ನ? ಇಲ್ಲ. ಸೂರ್ಯನ ಬೆಳಕನ್ನ ಆ 1 ತಿಂಗಳು 2 ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಕಟ್ ಮಾಡಿ ಹೋಗ್ತಾರೆ. ಕನೆಕ್ಷನ್ ಕಟ್ ಮಾಡಿ ಹೋಗ್ತಾರೆ. ಆದ್ರೆ ಸೂರ್ಯ ಯಾವತ್ತಾದ್ರೂ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಯಾವತ್ತಾದ್ರೂ ಕೇಳಿದ್ದಾನ? ಬೆಳಕು ಕೊಡೋದನ್ನು ನಿಲ್ಸಿದ್ದಾನ? ನೋಡಿ, ಭಗವಂತ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಯಾಕೆ? ಕರೆಂಟ್ ಬಿಲ್ ಕಟ್ ಮಾಡಿ ಹೋದಾಗ, ಕನೆಕ್ಷನ್ ಕಟ್ ಮಾಡಿದಾಗ ನಮಗೆ ಅದ್ರ ಬೆಲೆ ಗೊತ್ತಾಗ್ತದೆ. ಆದ್ರೆ ದೇವರು ಕಟ್ ಮಾಡ್ತಾ ಇಲ್ಲಲ್ಲ. ಯಾಕೆ? ಅವನು ಕರುಣಾಮಯಿ. ನಾವು ಎಷ್ಟು ನಿಂದಿಸಿದರೂ ಅವನು ಯಾವುದನ್ನು, ಅವನ ಕರ್ತವ್ಯವನ್ನು ಅವನು ಬಿಡ್ತಾ ಇಲ್ಲ. ಮಳೆ ನೀರು ಬರ್ತಾ ಇದೆ, ನೀರು ಕುಡಿದು ದಾಹ ತೀರಿಸ್ಕೊಳ್ತಾ ಇದ್ದೇವೆ. ನೀರಿಲ್ಲದೆ ಜಾಗದಲ್ಲಿ ಹೋಗಿ ನೀರು ಫ್ರೀ ಕೊಡ್ತಾರಾ? ಇಲ್ಲ. ಏನ್ ಮಾಡ್ಬೇಕು? ದುಡ್ಡು ಕೊಟ್ಟು ಒಂದು ಬಾಟ್ಲಿ ನೀರು ತಗೊಂಡು ಬರ್ಬೇಕು. ದುಡ್ಡು ಕೊಟ್ಟು ಒಂದು ಬಾಟ್ಲಿ ನೀರು ತಗೊಂಡು ಬರ್ಬೇಕು. ನೀತಾ ಅಂಬಾನಿ ಇದಾರಲ್ವಾ, ಅವರು ಯೂಸ್ ಮಾಡ್ತಾರಲ್ವ ಬಾಟಲ್, ನೀರು ಬಾಟ್ಲ್. ಹಾ, ಅದು ಒಂದ್ ಬಾಟ್ಲಿ ಏನೋ 5,000 ಇದೆ ಅಂತ. ಒಂದು ಬಾಟ್ಲಿ. ಅರ್ಧ ಲೀಟ್ರು ಬಿಸ್ಲರಿ ವಾಟರ್ಗೆ 5,000 ರೂಪಾಯಿದು ಯೂಸ್ ಮಾಡ್ತಾರಂತ ಅವ್ರು. ಅರ್ಥ ಆಯ್ತಲ್ಲ? ನೀರಿಗೂ ಅಷ್ಟು ಬೆಲೆ ಇದೆ. ಆದ್ರೆ ನಾವು ಫ್ರೀ ಆಗಿ, ಉಚಿತವಾಗಿ ನೀರು ಕುಡಿತಾ ಇದ್ದೀವಿ ಅಲ್ವಾ? ಹಾಗೆ ಆ ನೀರನ್ನ ಹೀಗೆಲ್ಲ ನಾವು ಬಳಸ್ಕೊಳ್ತಾ ಇದ್ದೀವಿ. ಪಂಚಭೂತಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಭಗವಂತ ಗಾಳಿಗೆ, ನೀರಿಗೆ, ಸೂರ್ಯನ ರಶ್ಮಿಗೆ, ಬೆಳಕಿಗೆ ಯಾವುದಕ್ಕೂ ಬಿಲ್ ಕೇಳ್ತಾ ಇಲ್ಲ. ಉಚಿತವಾಗಿ ಬಳಸ್ಕೊಳ್ತಾ ಇದ್ದೀವಿ. ಅಂತ ಭಗವಂತನಿಗೆ ನಾವು ಕೃತಜ್ಞತೆ ಹೇಳ್ಬೇಕಲ್ವಾ? ಒಂದು ದಿನವಾದ್ರೂ ಹೇಳಿದ್ದೀವ? ಆತ ಮಾಡ್ತಾ ಇರುವ ಉಪಕಾರವನ್ನ ಎಷ್ಟು ನಾವು ಸ್ಮರಿಸಿದರೂ ಸಾಲದು. ಅದನ್ನ ಆಲೋಚಿಸಬೇಕು ಯಾವಾಗಲೂ. ಅದನ್ನ ಕೃತಜ್ಞತೆ ಹೇಳುವ ಬುದ್ಧಿಯನ್ನ ಇಟ್ಟುಕೊಳ್ಳಬೇಕು. ಒಂದು ದಿನದಲ್ಲಿ ಒಮ್ಮೆ ಆದರೂ ಭಗವಂತನಿಗೆ ಇಷ್ಟೆಲ್ಲ ಕೊಟ್ಟಿದ್ದೀಯಲ್ಲ ಭಗವಂತ, ನಾನು ನಿನಗೆ ಏನು ಕೊಡ್ಲಿ? ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೊಂದು ಕೃತಜ್ಞತೆ ಹೇಳ್ಬೋದಷ್ಟೇ. ಯಾಕೆಂದ್ರೆ ಈ ದೇಹವು ನಿನ್ನದೇ, ಈ ಆತ್ಮವು ನೀನೆ. ನಾನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಒಂದು ಕೊಡಬಹುದು, ಏನು? ಕೃತಜ್ಞತೆ. ನಿನಗೋಸ್ಕರ ನನಗೆ ಧನ್ಯವಾದಗಳನ್ನು ಹೇಳಬಲ್ಲೆ ಅಷ್ಟೇ. ಹಾಗಾಗಿ ಯಾವಾಗಲೂ ನಾನು ಮಾಡ್ತಾ ಇದ್ದೇನೆ ಎಂದುಕೊಳ್ತಾ ಇರ್ತೀವಿ. ಎಲ್ಲ ಭಗವಂತನ ದಯೆಯಿಂದ ಬರ್ತಾ ಇದೆ ಅಂದ್ಕೊಂತ ಅಂತ ಈ ಒಂದ್ ದಿವ್ಸನೂ ಹೇಳೋದಿಲ್ಲ ಅಲ್ವಾ? ಎಲ್ಲ ನಾವು ಮಾಡಿದ್ದು, ನಾನು ಹಾಗೆ ಮಾಡಿದೆ, ನಾನು ಮನೆ ಕಟ್ಟಿದೆ, ನಾನು ಅದು ಮಾಡಿದೆ, ಇದು ಮಾಡಿದೆ, ಭಗವಂತನ ದಯೆಯಿಂದ ಬಂತು ಅಂತ ಹೇಳುವ ಬಾಯಿ ಬರ್ತದ ಇಲ್ಲಿ? ಹಾಗೆ ಅಂದ್ಕೊಂಡು ದಿನಾ ಭಗವಂತ ನಮಗೆ ನೀಡಿದ ಎಲ್ಲವೂ ಎಷ್ಟು ಉನ್ನತವಾದವುಗಳು, ಎಷ್ಟು ಬೆಲೆ ಬಾಳುವಂತವುಗಳು ಅಂತ ಅರ್ಥ ಮಾಡ್ಕೊಳ್ತಾ ಇದ್ರೆ, ಇದರಿಂದ ಭಗವಂತ ನೀಡಿರುವುದಕ್ಕೆ ನೆನಪಿಟ್ಟುಕೊಂಡು ಕೃತಜ್ಞತೆ ಹೇಳ್ತಾ ಇರಬೇಕು. ಅದು ಮೊದಲ ಮನುಷ್ಯನ ಕರ್ತವ್ಯ. ಎರಡನೇದೇನೋ, ತಿಳಿದುಕೊಳ್ಳಲೇಬೇಕಾದಂತವುಗಳು. ಏನ ತಿಳಿದುಕೊಳ್ಬೇಕು? ಏನ್ ತಿಳಿದುಕೊಳ್ಬೇಕೆಂದ್ರೆ, ನಾನು ಯಾರು ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು. ನಾನು ಭೂಮಿ ಮೇಲೆ ಯಾಕೆ ಬಂದಿದ್ದೇನೆ ಅದನ್ನ ತಿಳ್ಕೊಳ್ಬೇಕು. ಏನು ಮಾಡ್ಲಿಕ್ಕೆ ಬಂದಿದ್ದೇನೆ ಅದನ್ನು ತಿಳ್ಕೊಳ್ಬೇಕು. ನನ್ನ ಜೀವನ ಯಾವ ಕಡೆ ಹೋಗ್ತದೆ, ನನ್ನ ಜೀವನದ ಗುರಿ ಏನು ಅದನ್ನು ತಿಳ್ಕೊಳ್ಬೇಕು. ಅಥವಾ ನಾನು ಈಗ ಏನ್ ಮಾಡ್ತಾ ಇದ್ದೇನೆ ಅದನ್ನು ತಿಳ್ಕೊಳ್ಬೇಕು. ನಿನ್ನ ಜೀವನದ ಲಕ್ಷ್ಯ ಏನು, ಅಂದ್ರೆ ನೀನ್ ನಿಜವಾಗ್ಲೂ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ, ಆದ್ರೆ ನೀನ್ ಏನ್ ಮಾಡ್ತಾ ಇದ್ದಿ ಅನ್ನೋದನ್ನ ತಿಳ್ಕೊಳ್ಬೇಕು. ನಾನು ಯಾರು ಅಂದ್ರೆ, ಯಾರು ನಾನು? ಯಾರು ನಾನು? ದೇಹನ ದೇಹನ ನಾನು ಅಲ್ಲ. ಮನಸ್ಸು ನಾನಾ? ಅಲ್ಲ. ಯಾರು ನಾನು? ಆತ್ಮ. ಯಾರು ನಾನು? ಆತ್ಮ. ನಾನು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಯಾವುದು? ನಾನು ಆತ್ಮ. ಎಲ್ಲಿಂದ ಬಂದಿದ್ದೇನೆ? ಎಲ್ಲಿಂದ ಬಂದಿದ್ದೇನೆ ಅನ್ನುವ ಪ್ರಶ್ನೆ, ಎಲ್ಲಿಂದ ಬಂದಿದ್ದೇನೆ? ಉತ್ತರ, ಸತ್ಯಲೋಕದಿಂದ ಬಂದಿದ್ದೇನೆ. ಸತ್ಯಲೋಕದಿಂದ ಬಂದಿದ್ದೇನೆ. ಮತ್ತೆ ಏನ್ ಮಾಡಬೇಕಾಗಿದೆ? ಮತ್ತೆ ಏನ್ ಮಾಡಬೇಕಾಗಿದೆ? ಈ ದೇಹದಿಂದ ನಾನು ಏನ್ ಮಾಡಬೇಕಾಗಿದೆ? ಎಲ್ಲಿಂದ ಬಂದೆನೋ ಅಲ್ಲಿಗೆ ಮತ್ತೆ ಹೋಗಿ ಸೇರಿಕೊಳ್ಳಬೇಕಾಗಿದೆ. ಈ ದೇಹದಿಂದ ಏನ್ ಮಾಡಬೇಕಾಗಿದೆ? ಎಲ್ಲಿಂದ ಬಂದಿದ್ದೇನೋ ಅಲ್ಲಿಗೆ ಹೋಗಿ ಪುನಃ ಸೇರಿಕೊಳ್ಳಬೇಕಾಗಿದೆ. ಎಲ್ಲಿಂದ ಬಂದಿದ್ದೇನೆ? ಸತ್ಯಲೋಕದಿಂದ ಬಂದಿದ್ದೇನೆ. ಪುನಃ ಎಲ್ಲಿಗೆ ಹೋಗ್ಬೇಕಾಗಿದೆ? ಸತ್ಯಲೋಕಕ್ಕೆ ಹೋಗಬೇಕಾಗಿದೆ. ಹೇಗೆ ಹೋಗ್ಬೇಕು? ಈ ದೇಹವನ್ನು ಬಳಸಿಕೊಂಡು ಹೋಗಬೇಕು. ದೇಹದಲ್ಲಿ ಸಾಧನೆಯ ಮೂಲಕ ಸಾಧನೆ ಮಾಡಿ ಹೋಗಬೇಕು.
ಪ್ರಾಪಂಚಿಕ ಜೀವನದಲ್ಲಿ ಇಂತಹುದನ್ನ ನಾವು ತಿಳಿದುಕೊಳ್ಳದೇ ಹೋಗ್ತಾ ಇದ್ದೇವೆ. ಪ್ರಾಪಂಚಿಕತೆಯಲ್ಲಿ ಮುಳುಗಿ ಹೋಗ್ತಾ ಇದ್ದೇವೆ. ಏನೋ ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ ನಾವ್ ಯಾರು, ನಮ್ಮ ಗಮ್ಯ ಏನು, ನಮ್ಮ ಲಕ್ಷ್ಯ ಏನು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೇವೆ. ಅದಕ್ಕೆ ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೇವೆ. ಅಷ್ಟೇ ಹೊರತು ಪ್ರಾಪಂಚಿಕ ಸುಖಗಳಿಗಾಗಿ ಧ್ಯಾನ ಮಾಡೋದಲ್ಲ. ಈ ಶರೀರದ ಸುಖಕ್ಕಾಗಿ ಧ್ಯಾನ ಮಾಡುವುದಲ್ಲ. ಸಂಪತ್ತಿಗಾಗಿ ಧ್ಯಾನವಲ್ಲ. ನಮ್ಮ ರೋಗ ಪರಿಹಾರಕ್ಕಾಗಿ ಧ್ಯಾನ ಅಲ್ಲ. ನಮ್ಮ ಯಾವುದೋ ತಾಪತ್ರಯಗಳ ಪರಿಹಾರಕ್ಕಾಗಿ ಧ್ಯಾನ ಅಲ್ಲ. ಏನೋ ಮದುವೆ ಆಗಬೇಕು ಅಂತ ಧ್ಯಾನ ಅಲ್ಲ. ಮಕ್ಕಳಾಗಬೇಕು ಅಂತ ಧ್ಯಾನ ಅಲ್ಲ. ಮನೆ ಕಟ್ಟಬೇಕು ಅಂತ ಧ್ಯಾನ ಅಲ್ಲ. ಯಾಕಾಗಿ ಧ್ಯಾನ? ಯಾವುದಕ್ಕಾಗಿ ಧ್ಯಾನ? ಯಾವುದಕ್ಕಾಗಿ? ಎಲ್ಲಿಂದ ಬಂದೆವೋ ಅಲ್ಲಿಗೆ ಹೋಗಿ ಸೇರಿಕೊಳ್ಳುವುದಕ್ಕಾಗಿ. ಎಲ್ಲಿಂದ ಬಂದಿದ್ದೇವೆ? ಸತ್ಯಲೋಕದಿಂದ ಬಂದಿದ್ದೇವೆ. ಆ ಸತ್ಯಲೋಕವನ್ನು ಹೋಗಿ ಸೇರಿಕೊಳ್ಳುವುದಕ್ಕಾಗಿ ಧ್ಯಾನ. ಸುಮ್ಮನೆ ಹೋಗಿ ಸೇರ್ಕೊಂಡ್ ಬಿಡ್ತೀವಾ? ಇಲ್ಲ. ಏನ್ ಮಾಡ್ಬೇಕು? ಅದಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕು. ಹಾಗಾಗಿ ಧ್ಯಾನ ಯಾಕಾಗಿ ಮಾಡಬೇಕು? ಜ್ಞಾನಕ್ಕಾಗಿ. ಜ್ಞಾನಕ್ಕಾಗಿ ಧ್ಯಾನ ಮಾಡಬೇಕು. ಜ್ಞಾನ ಎನ್ನುವುದು ಶಾಶ್ವತವಾದದ್ದು. ಜ್ಞಾನ ಅನ್ನುವುದು ಶಾಶ್ವತವಾದದ್ದು. ನಮ್ಮೊಂದಿಗೆ ಬರೋದು ಅದೇ. ನಮ್ಮ ನಿಜವಾದ ಸಂಪತ್ತು ಜ್ಞಾನ ಸಂಪತ್ತು. ಯಾವ ಜ್ಞಾನ? ಲೌಕಿಕ ಜ್ಞಾನವೋ? ಅಲ್ಲ. ಲೌಕಿಕ ಜಗತ್ತಿನ ಜ್ಞಾನ ಅಲ್ಲ. ಮತ್ತೆ ಆತ್ಮಕ್ಕೆ ಸಂಬಂಧಪಟ್ಟ ಆತ್ಮಜ್ಞಾನ. ಬ್ರಹ್ಮನಿಗೆ ಸಂಬಂಧಪಟ್ಟ ಬ್ರಹ್ಮಜ್ಞಾನ. ಎಷ್ಟು ಕೋಟಿಗಳು ಕೊಟ್ಟರೂ ಸಿಗದೇ ಇರುವಂಥದ್ದು. ಅಂತಹ ಜ್ಞಾನವೊಂದರ ಸಾಧನೆಯಲ್ಲಿ ಮಾತ್ರ ಸಿಗ್ತದೆ. ಎಷ್ಟೆಷ್ಟು ಸಾಧನೆ ಮಾಡ್ತೇವೋ ಅಷ್ಟು ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ. ಎಷ್ಟು ಜ್ಞಾನ ಬರ್ತದೋ ಆಗ ಮಾತ್ರ ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಸೇರಿಕೊಳ್ಳಬೇಕು, ನಮ್ಮ ಜೀವನದ ಗಮ್ಯ ಏನು, ಜೀವನದ ಲಕ್ಷ್ಯ ಏನು ಅನ್ನೋದು ನಮಗೆ ಅರ್ಥವಾಗ್ತಾ ಹೋಗ್ತದೆ. ಅದನ್ನು ನಾವು ಸಾಧಿಸ್ತೇವೆ. ಹಾಗಾಗಿ ಮನುಷ್ಯನ ನಿಜವಾದ ಊರು ಯಾವುದು, ಸ್ವಸ್ಥಾನ ಯಾವುದು? ಮೈಸೂರೋ, ಬೆಂಗಳೂರೋ, ಹುಬ್ಳಿ ಧಾರವಾಡವೋ, ಬಿಜಾಪುರನೋ, ಗುಲ್ಬರ್ಗನೋ? ಅಲ್ಲ. ಸತ್ಯಲೋಕ. ಸತ್ಯಲೋಕ. ಪ್ರತಿಯೊಬ್ಬರ ಊರು ಯಾವುದು? ಸತ್ಯಲೋಕ. ನಾವೆಲ್ಲಕ್ಕೆ ಏನಕ್ಕೆ ಬಂದಿದ್ದೀವಿ? ಟ್ರಿಪ್ ಬಂದಿದ್ದೀವಿ. ಅಲ್ಲೇ ನಾವು ಉಳ್ಕೊಂಡ್ ಬಿಡ್ತೀವ? ಇಲ್ಲ. ಅಲ್ಲೇ ಉಳ್ಕೊಂತೀವ? ಇಲ್ಲ. ಎಲ್ಲೋ ಹೋಗ್ತೀರಿ, ಧರ್ಮಸ್ಥಳಕ್ಕೆ ಹೋಗ್ತೀರಿ. ಒಂದ್ 2 ದಿನ ಇರಬೇಕು, 3 ದಿನ ಇರಬೇಕು ಅಂತ ಹೋಗಿ ಅಲ್ಲಿ ಒಂದು ರೂಮ್ ಮಾಡ್ತೀರಿ. ರೂಮ್ ಮಾಡ್ತೀವಲ್ವಾ? ಆ 3 ದಿವಸ ರೂಮಲ್ಲಿ ಇರುವಾಗ ನಾವ್ ಏನಂತ ಹೇಳ್ತೀವಿ? ತುಂಬಾ ಜನ ಹೋಗಿರ್ತೀವಿ. ನಮ್ದು ಒಂದು ರೂಮ್ ಇರ್ತದೆ. ಆ ರೂಮಿಗೆ ನಾವು ರೂಮ್ ಮಾಡ್ಕೊಂಡಿರ್ತೀವಿ. ಆ 3 ದಿವಸವು ನಾವು ರೂಮಲ್ಲಿ ಇರುವಾಗ ಏನಂತ ಹೇಳ್ತೀವಿ? ನಮ್ಮ ರೂಮ್ ಅಲ್ವಾ? ನಾವು ರೂಮಿಗೆ ಹೋಗ್ತಾ ಇದೀವಿ. ಯಾರು? ಅಲ್ಲಿ ಪಕ್ಕದ ರೂಮ್ ನೋಡ್ತೀವಿ. ಅದು ನಮ್ಮ ರೂಮ್ ಅಲ್ಲ. ಇದು ಯಾವ್ದು? ಇದು ನಮ್ಮ ರೂಮ್. ಈ ನಂಬರ್ ಇದೆಯಲ್ವಾ? ಇದು ನಮ್ಮ ರೂಮ್. ಒಳಗಡೆ ಹೋಗ್ತೀವಿ. ಯಾರಾದ್ರೂ ಬಂದ್ರೆ, ನಮ್ ರೂಮಿಗೆ ಯಾಕ್ರಿ ಬಂದಿದ್ದೀರಿ ನೀವು? ಇದು ನಮ್ ರೂಮ್, ಹೋಗಿ ನೀವು ಒಳಗೆ ಅಂತವ್ರನ್ನ ಓಡಿಸ್ತೀವಿ. ಎಲ್ಲಿಯವರೆಗೂ ಅದು ಅಟ್ಯಾಚ್ಮೆಂಟ್ ಇರ್ತದೆ. ನನ್ ಬೆಡ್ಡು, ನನ್ ರೂಮು, ನಮ್ ರೂಮಲ್ಲಿ, ನಮ್ ಬಾತ್ರೂಮ್ ಅಲ್ಲಿ ನೀರ್ ಬರ್ತಿಲ್ಲ ಅಲ್ವಾ? ನಮ್ದು 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 ಅಂತಾನೆ ಇರ್ತೀವಿ. ಆದ್ರೆ ಗೊತ್ತಿದೆ ನಮಗೆ ನಮ್ದಲ್ಲ ಅಂತ. ಗೊತ್ತಿದೆಯಲ್ವಾ? ನಮ್ದಲ್ಲ ಅದು. ಆ ಹೋಟೆಲ್ ಲಾಡ್ಜು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದ್ರೂ ಗೊತ್ತಿದೆ ನಮಗೆ 3 ದಿವಸ ಅಂತ. ಆದ್ರೂ ಅದು ಅಂಟು ಬಿಡ್ತದೆ. ಅದು ನಮ್ದು ನಮ್ದು ನಮ್ದು. ಅದಕ್ಕೆ ಸನ್ಯಾಸಿಗಳು 3 ದಿವಸ ಒಂದೇ ಜಾಗದಲ್ಲಿ ನಿಲ್ಲೋದಿಲ್ಲ ಅಂತ. ಸನ್ಯಾಸಿಗಳು 3 ದಿವಸ ಒಂದೇ ಜಾಗದಲ್ಲಿ ನಿಲ್ಲೋದಿಲ್ಲ ಅಂತ. ಯಾಕೆ ನಿಲ್ಲೋದಿಲ್ಲ ಅಂದ್ರೆ ನನ್ನದು ಅನ್ನುವ ಮೋಹ ಬಂದ್ಬಿಡ್ತದೆ ಅಂತ. ನನ್ನದು ಅದಕ್ಕೆ ಅವರು ಯಾವಾಗ್ಲೂ ಸಂಚಾರ ಮಾಡ್ತಾ ಇರ್ಬೇಕು ಅನ್ನೋದೇ ನಿಯಮ ಇರೋದು. ಚಾತುರ್ಮಾಸ್ಯ ಅಂತ ಬರ್ತದಲ್ವಾ, ಅವಾಗ ಮಾತ್ರ. ಅವಾಗ ತುಂಬಾ ಮಳೆ ಅಲ್ವಾ, ಹಾಗಾಗಿ ಅವಾಗ ಒಂದು ಕಾಲದಲ್ಲಿ ಆ ಒಂದು ಸಮಯದಲ್ಲಿ 4 ತಿಂಗಳು ಒಂದ್ ಕಡೆ ಕೂರ್ತಾರೆ. ಇಲ್ಲಾಂದ್ರೆ ಅವ್ರು ಬರೀ ಸುತ್ತುತ್ತಾ ಇರ್ತಾರೆ ಅವ್ರು. ಯಾಕೆ? ಅದೇ ಇವತ್ತು ಬೇರೆ ಬಿಡಿ, ಅದಿಲ್ಲ. ಆದ್ರೆ ಇರುವ ನಿಯಮ ಏನು ಅಂತಂದ್ರೆ ಸನ್ಯಾಸಿಗಳು ಒಂದು ಜಾಗದಲ್ಲಿ ನಿಲ್ಲಬಾರದು. ನಿಂತ್ರೆ 3 ದಿವಸಕ್ಕಿಂತ ಜಾಸ್ತಿ ನಿಲ್ಲಬಾರದು ಅಂತ. ಯಾಕೆ ನಿಲ್ಲಬಾರದು? ಹಿಂಗಾಗ್ತದ ಅದು. ಇದು ನಂದು 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 ಅನ್ನುವ ಮೋಹ ಆವರಿಸಿಕೊಳ್ತದೆ ಅಲ್ವಾ? ಲಾಸ್ಟಿಗೆ ಆರಾಮಾಗಿ ಕೊಟ್ಟು ಬರ್ತೀವಿ ನಾವು, ಕೀ ಕೊಟ್ಟು.
ನಮ್ದೆಲ್ಲ ಲಗೇಜ್ ತಗೊಂಡು ವಾಪಸ್ ಬರುವಾಗ ಆತಂಕ ಇಲ್ಲ. ಹಾಗೆ ಮನುಷ್ಯನು ಕೂಡ ಯಾಕೆ ಬಂದಿದ್ದಾನೆ ಅಂತಂದ್ರೆ, ಇಲ್ಲಿ ಒಂದು ಟ್ರಿಪ್ ರೀತಿ ಬಂದಿದ್ದಾನೆ, ಸಾಧನೆ ಮಾಡ್ಕೊಳ್ಳಿಕ್ಕಾಗಿ ಸತ್ಯಲೋಕದಿಂದ ಬಂದಿದ್ದಾನೆ. ಪುನಃ ಎಲ್ಲಿ ಹೋಗ್ಬೇಕಾಗಿದೆ? ಆ ಸತ್ಯಲೋಕಕ್ಕೆ ಹೋಗ್ಬೇಕಾಗಿದೆ. ಅಲ್ಲಿಗೆ ಹೋಗ್ಲಿಕ್ಕೆ ಏನ್ ಬೇಕೋ ಅದನ್ನು ಮಾಡಬೇಕೇ ಹೊರತು, ಅಲ್ಲಿಂದ ಬಂದವರು ಮತ್ತೆ ಅಲ್ಲಿಗೆ ಹೋಗಬೇಕು, ಅದಕ್ಕೆ ಧ್ಯಾನದ ಹೊರತು ಬೇರೆ ಮಾರ್ಗ ಇಲ್ಲ. ಈ ಭೂಮಿಯ ಮೇಲೆ ಮಾಡುವ ಧ್ಯಾನವೇ ಆ ಲೋಕಕ್ಕೆ ಪ್ರವೇಶ ದ್ವಾರ ಅದು. ಧ್ಯಾನ, ಅದನ್ನು ಬಿಟ್ಟು ಬೇರೆ ಯಾವುದು, ಅದಕ್ಕೆ ಭೂಮಿ ಯಾವುದು? ಕರ್ಮ ಭೂಮಿ ಇದೇ ಭೂಮಿ. ಬೇರೆ ನೀವು ಯಾವ ಲೋಕದಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ತೇನೆ, ನಾನು ತಪಸ್ ಮಾಡ್ತೇನೆ ಅಂದ್ರೆ, ಅಲ್ಲಿ ಸಾಧನೆ ಮಾಡ್ತೀನಿ ಅಂದ್ರೆ ಆಗೋಲ್ಲ. ನೀವು ಮೇಲಿನ ಯಾವುದೋ ಒಂದು ಲೋಕಕ್ಕೆ ಹೋದ್ರಿ, ಸತ್ಯ ಲೋಕದ ಕೆಳಗಿರುವ ಯಾವುದೇ ಲೋಕಕ್ಕೆ ಹೋದರೂ ನೀವು ಆ ಲೋಕದಲ್ಲಿ ಕುತ್ಕೊಂಡು ಸಾಧನೆ ಮಾಡಿ ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಸಾಧನೆ ಮಾಡಿ ಆ ಲೋಕವನ್ನು ದಾಟಿ ಮೇಲಿನ ಲೋಕಕ್ಕೆ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು? ಭೂಮಿಗೆ ಇಳಿದು ಬರಲೇಬೇಕು. ಭೂಮಿಯಲ್ಲಿ ಬಂದು ಜನ್ಮ ತಗೊಳ್ಳೇಬೇಕು. ಬಂದು ಇಲ್ಲಿ ಸಾಧನೆ ಮಾಡಲೇಬೇಕು. ಸಾಧನೆ ಮಾಡಿದ್ರೆ ಕೊನೆ ಪಕ್ಷ ಆ ಇರುವ ಲೋಕವಾದ್ರೂ ಉಳ್ಕೊಳ್ತದೆ. ಇಲ್ಲಾಂದ್ರೆ ಕೆಳಗಿನ ಅಧೋಲೋಕಗಳು ಅಧೋಲೋಕಗಳು ಪ್ರಾಪ್ತಿಯಾಗ್ತದೆ. ಸ್ವರ್ಗಲೋಕಗಳು, ನರಕ, ಸ್ವರ್ಗ, ಇನ್ನು ಏನೇನೋ ಲೋಕಗಳಿದೆಯಲ್ಲ, ಆ ಲೋಕಗಳು ಪ್ರಾಪ್ತಿಯಾಗ್ತವೆ. ಹಾಗಾಗಿ ಪಾಪ ಪುಣ್ಯಗಳನ್ನ ಮಾಡಿದ್ರೆ ಲೋಕ ಸ್ವರ್ಗಲೋಕಗಳಿಗೆ ಮಾತ್ರ ಹೋಗಿ ಭೂಮಿ ಮೇಲೆ ಮತ್ತೆ ಬರ್ತಾರೆ. ಆದರೆ ಅದಕ್ಕಿಂತ ಮೇಲೆ ಇರುವ ಲೋಕಗಳಿಗೆ ಹೋಗಬೇಕಂದ್ರೆ ಏನ್ ಮಾಡ್ಬೇಕು? ಪಾಪ ಮಾಡಿದ್ರು ಪುಣ್ಯ ಮಾಡಿದ್ರು ಮೇಲಿನ ಲೋಕಕ್ಕೆ ಹೋಗ್ತಾರೆ. ಎಲ್ಲ ಲೋಕಗಳೆಲ್ಲ ಲೋಕದವರೆಗೂ ಹೋಗ್ತಾರೆ. ಸ್ವರ್ಗ ಲೋಕಗಳವರೆಗೆ ಮಾತ್ರ ಹೋಗ್ಬೋದು ಪುಣ್ಯ ಮಾಡಿದ್ರೆ. ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ, ಪುಣ್ಯ ಮಾಡಿದ್ರೆ, ಮಂತ್ರ ಸ್ತೋತ್ರಗಳನ್ನ ಪಠನೆ ಮಾಡಿದ್ರೆ, ದಾನ ಧರ್ಮಗಳನ್ನ ಮಾಡಿದ್ರೆ, ಅನ್ನದಾನಗಳನ್ನ ಮಾಡಿದ್ರೆ, ವಸ್ತ್ರದಾನ, ಭೂದಾನ, ಕನ್ಯಾದಾನ, ಎಲ್ಲ ದಾನಗಳನ್ನ ಮಾಡಿದ್ರೆ, ಎಲ್ಲ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ, ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಎಲ್ಲಿವರೆಗೆ ಹೋಗ್ಬೋದು? ಸ್ವರ್ಗದವರೆಗೆ ಹೋಗ್ಬೋದು. ಸ್ವರ್ಗಲೋಕ, ಸ್ವರ್ಗವನ್ನ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇಷ್ಟೆಲ್ಲ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ಮಾಡಿ ಲಾಸ್ಟ್ಗೆ ಪ್ರಾರ್ಥನೆ ಮಾಡ್ತಾರೆ, ನಿಮಗೆ ಸ್ವರ್ಗವನ್ನು ಕರುಣಿಸು, ಮೇಲಿನ ಲೋಕವನ್ನು ಕರುಣಿಸು ಅಂತ. ಆದ್ರೆ ಹೋಗ್ಲಿ, ಸ್ವರ್ಗನಾದ್ರೂ ಸಿಕ್ತಲ್ವಾ, ಅಲ್ಲಾದ್ರೂ ಚೆನ್ನಾಗಿರ್ತಾರೆ ಅಂದ್ರೆ ಎಲ್ಲಿಯವರೆಗೆ ಇರ್ತಾರೆ ಅಲ್ಲಿ? ಅದೂ ಶಾಶ್ವತ ಅಲ್ಲ. ಅದೂ ಶಾಶ್ವತ ಅಲ್ಲ. ಅವನ ಪುಣ್ಯದ ಬ್ಯಾಲೆನ್ಸ್ ಖಾಲಿಯೂ ಆಗುವವರೆಗೆ ಮಾತ್ರ ಅಲ್ಲಿ ಇರ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಮೊಬೈಲ್ ಅಲ್ಲಿ ಕರೆನ್ಸಿ ಖಾಲಿ ಆದ್ರೆ ಏನ್ ಮಾಡ್ತಾರೆ? ಇನ್ಕಮಿಂಗ್ ಅಲ್ಲ, ಯುವರ್ ಔಟ್ ಗೋಯಿಂಗ್ ಕಾಲ್ಸ್, ಇನ್ಕಮಿಂಗ್ ಕಾಲ್ಸ್, ಸ್ವಲ್ಪ ದಿವಸ ಆದ್ಮೇಲೆ ಇನ್ಕಮಿಂಗ್ ಕಾಲ್. ಎರಡೂ ಕಾಲ್ ಏನಾಗ್ತವೆ? ಕಟ್ ಆಗ್ತವೆ. ಎರಡೂ ಕಾಲ್ ಕಟ್ ಆಗ್ತವೆ. ಯಾಕೆ? ಹಾಗೆ ಪುಣ್ಯ ಖಾಲಿ ಆದ್ಮೇಲೆ ಏನ್ ಮಾಡ್ತಾರೆ? ಅಲ್ಲಿಂದ ತಳ್ಳಿ ಬಿಡ್ತಾರೆ. ಮತ್ತೆ ಬರಬೇಕು ಭೂಮಿಗೆ, ಮತ್ತೆ ಅದೇ. ಹಾಗಾಗಿ ಆ ಸ್ವರ್ಗಲೋಕವನ್ನೂ ದಾಟಿ ಮೇಲಿನ ಊ- ಊರ್ಧ್ವ ಲೋಕಗಳಿಗೆ ಹೋಗ್ಬೇಕಂದ್ರೆ ಇರುವುದು ಒಂದೇ ಮಾರ್ಗ, ಧ್ಯಾನ ಮಾರ್ಗ. ಧ್ಯಾನ ಮಾಡಬೇಕು. ಬರೀ ಧ್ಯಾನದಿಂದಲ ಅಲ್ಲ, ಧ್ಯಾನದಿಂದ ಜ್ಞಾನವನ್ನ ಸಂಪಾದಿಸಿಕೊಳ್ಬೇಕು. ಧ್ಯಾನದಿಂದ ಜ್ಞಾನ ಸಂಪಾದಿಸಿಕೊಳ್ಬೇಕು. ಸುಜ್ಞಾನವನ್ನ, ಆತ್ಮಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು. ಬರೀ ಧ್ಯಾನದಿಂದ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಪಡಬೇಕು. ನೀವು ಧ್ಯಾನ ಮಾಡ್ತೀನಿ ಅಂತ ಏನ್ ಬೇಕಾದ್ರೂ ಮಾಡ್ತಾ ಇದ್ರೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಹೆಂಗೆಂಗೋ ಬದುಕಿದ್ರೆ, ಏನೇನೋ ಮಾಡಬಾರದನ್ನು ಮಾಡ್ಕೊಳ್ತಾ ನಾನು ಧ್ಯಾನ ಮಾಡ್ತೀನಿ ಅನ್ಕೊಂತ ಇದ್ರೆ ಆಗ್ತದಾ? ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕಾಗಿ ಏನ್ ಮಾಡಬೇಕು? ಜ್ಞಾನ ಸಂಪಾದನೆ ಮಾಡಬೇಕು. ಒಳ್ಳೆಯ ಜ್ಞಾನ, ಆತ್ಮಜ್ಞಾನ, ಸತ್ಯವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಹಾಗೇನಾಗ್ತಾರೆ? ಅವರಿಗೆ ಊರ್ಧ್ವ ಲೋಕಗಳು ಹೋಗ್ಲಿಕ್ಕೆ ಶುರುವಾಗ್ತದೆ. ಯಾವುದು ಊರ್ಧ್ವ ಲೋಕಗಳು? ಜನರ ಲೋಕ, ತಪೋಲೋಕ, ಮಹರ್ಲೋಕ, ಅಲ್ಲಿಯವರೆಗೂ ಕೂಡ ಹೋಗ್ಬೋದು. ತಪೋಲೋಕ, ಲಾಸ್ಟಿಗೆ ಸತ್ಯಲೋಕದ ಕೆಳಗಿರುವ ತಪೋಲೋಕದವರೆಗೂ ಹೋಗ್ಬೋದು. ಕೊನೆಗೆ ಇನ್ನೂ ತೀವ್ರವಾದ ಸಾಧನೆಯನ್ನು ಮಾಡಿದರೆ, ಮತ್ತೆ ಜನನ ಮರಣಗಳನ್ನ ಇಲ್ಲದ ಸ್ಥಿತಿಯನ್ನ ತಲುಪಿದ್ರೆ ಏನಾಗ್ತಾನೆ? ಸತ್ಯಲೋಕವನ್ನು ಹೋಗಿ ಸೇರಿಕೊಳ್ತಾನೆ. ಅದಕ್ಕೆ ಇವೆಲ್ಲ ತಿಳಿದುಕೊಂಡು ಏನ್ ಮಾಡ್ಬೇಕು? ಸಾಧಿಸಬೇಕು. ಅದು ಮನುಷ್ಯನ ಎರಡನೇ ಕರ್ತವ್ಯ. ಅದು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಜನ್ಮ ತಗೊಂಡು ಬರ್ಬೇಕು, ಮತ್ತೆ ಹುಟ್ಟಬೇಕು, ಮತ್ತೆ ಅಂಗನವಾಡಿ, ಆಯ್ತಾ? ಮತ್ತೆ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, SLC, ಎಲ್ಲ ಎಲ್ಲವನ್ನ ಕವರ್ ಮಾಡಿ ಬರಬೇಕು.
ಅದು ಮತ್ತೆ ಇದು ತಪ್ಪಿದ್ದಲ್ಲ, ಅದು ಇವಾಗಿದೆಯಲ್ವಾ, ಇದು ತಪ್ಪಿದ್ದಲ್ಲ. ಮತ್ತೆ ಈ ಜನ್ಮದಲ್ಲಿ ಏನೇನ್ ಮಾಡಿದ್ದೀವಿ ಅದನ್ನೆಲ್ಲ ಮತ್ತೆ ಕಟ್ಕೊಂಡು ಬರ್ಬೇಕು. ಅವನ ಗಂಡ ಹೆಂಗಿರ್ತಾನೋ, ಹಿಂತ ಹೆಂಗಿರ್ತಾನೋ, ಅದೆಲ್ಲದಕ್ಕೂ ರೆಡಿ ಆಗಿ ಬರಬೇಕು. ಬಡತನ ಇರ್ತದೋ, ಸಿರಿತನ ಇರ್ತದೋ ಗೊತ್ತಿಲ್ಲ, ಮನೆ ಹೆಂಗಿರ್ತದೋ, ಆ ಎಲ್ಲದಕ್ಕೂ ಸಿದ್ಧಾಗಿ ಬರ್ಲೇಬೇಕು, ಅನಿವಾರ್ಯ, ಬೇರೆ ಆಪ್ಷನ್ ಇಲ್ಲ. ಒದ್ದು ಓಡಿಸ್ತಾರ ಅಲ್ಲಿ, ಬಾಳೋ ದಿನ ಇರೋಂಗಿಲ್ಲ ಅಲ್ಲಿ, ಮುಗಿತಾರ ಅಲ್ಲಿ. ಹೋದಾಗ ಅಲ್ಲಿ ಬ ಅವಕಾಶ ಸಿಕ್ಕಿತ್ತು, ಎಷ್ಟು ನಿನಗೆ ಅವಕಾಶ ಸಿಕ್ಕಿತ್ತು, ಗುರುಗಳಿದ್ರು, ಹೇಳೋರಿದ್ರು, ಕೇಳೋರಿದ್ರು, ಎಲ್ಲ ಬಿಟ್ಟು ನಿಂದೇ ನೀನು ಅನ್ಕೊಂಡು ನಿಂದೇ ನೀನ್ ಮಾಡ್ಕೊಂಡು ಹೋದೆ. ಸಂಸಾರಕ್ಕಾಗಿ ಅಂತ ಮಾಡಿದೆಯಲ್ವಾ ಇಷ್ಟೆಲ್ಲ. ಈಗಿದೆಯಾ ನಿಂದು ಸಂಸಾರ? ಹೋಗಿ ಇನ್ನೊಂದ್ ಜನ್ಮ ತಗೊಂಡ್ ಬರ್ತಾ ಇದೀವಲ್ವಾ, ಅವಾಗ ಬರ್ತದ ಆ ಸಂಸಾರ? ಇಲ್ಲ, ಯಾರು ಬರಲ್ಲ. ಹಾಗಾಗಿ ನಾವು ನನ್ನ ಆತ್ಮದ ಉದ್ಧಾರಕ್ಕಾಗಿ ಅಂತ ಏನ್ ಮಾಡ್ಕೊಂಡು ಅದು ಮಾತ್ರ ನಮ್ಮದು. ಹಾಗಾಗಿ ಅದನ್ನ ತಿಳ್ಕೊಂಡು ಏನ್ ಮಾಡ್ಬೇಕು, ಸಾಧಿಸ್ಬೇಕು. ಮೂರನೇದೇನೋ, ಮಾಡಬೇಕಾಗಿರುವಂತವುಗಳು ಮಾಡಲೇಬೇಕು. ಇವನ್ ಮಾತ್ರ ಬಿಡಬಾರ್ದು. ಯಾವ್ದನ್ನ ಮಾಡಬೇಕು? ಮೂರನೇ ಪಾಯಿಂಟ್ ಯಾವುದು? ಮಾಡಬೇಕಾಗಿರುವಂತವುಗಳು, ಇವುಗಳನ್ನು ಬಿಡಬಾರ್ದು. ಏನೇನೆಲ್ಲ ಮಾಡಬೇಕಾಗಿರುವಂತವುಗಳು? ಮೂರನೇ ಕರ್ತವ್ಯ ಇದು. ಯಾರೇ ಆಗ್ಲಿ, ಎಷ್ಟೇ ಸಾಧನೆ ಮಾಡ್ತಾ ಇದ್ದೇನೆ ಅಂತೂ ಕೂಡ ನಾವು ತಿಳ್ಕೊಳ್ಬೇಕು, ನಾನು ಎಷ್ಟು ಜ್ಞಾನವನ್ನು ಹೊಂದಿದ್ದೇನೆ. ಆಗಾಗ ವಿಚಾರ ಮಾಡ್ಕೊಳ್ತಾ ಇರ್ಬೇಕು, ನನ್ನ ಜ್ಞಾನ ಸರಿ ಇದೆಯೋ, ನಾನು ಸರಿಯಾಗಿ ಸಾಧನೆ ಮಾಡ್ತಾ ಇದ್ದೀನೋ, ಸರಿಯಾದ ವಿಧಾನದಲ್ಲಿ ಸಾಧನೆ ಮಾಡ್ತಾ ಇದ್ದೀನೋ, ಸರಿಯಾದ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದೀನೋ, ಆ ಜ್ಞಾನ ನಿಜವಾಗ್ಲೂ ಸರಿಯಾಗಿದೆಯೋ ಅಥವಾ ಇನ್ನೇನೇನೋ ತಿಳ್ಕೊಳ್ತಾ ಇದ್ದೀನೋ, ವಿಪರೀತ ಜ್ಞಾನ ಆಗ್ತಾ ಇದೆಯೋ ಇಲ್ವೋ, ಜ್ಞಾನ ಬಂದಿದೆಯಾ ಅಥವಾ ಜ್ಞಾನ ಬರ್ತಾ ಇಲ್ವಾ, ಇದು ಸಾಕ ನನಗೆ? ಹೀಗೆ ನಮ್ಮನ್ನು ಏನ್ ಮಾಡ್ಬೇಕು, ಇದನ್ನೆಲ್ಲ ತಿಳ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಧ್ಯಾನಕ್ಕೆ ಮೊದಲು ನನ್ನ ಜೀವನ ಹೇಗಿತ್ತು, ಧ್ಯಾನದ ನಂತರ ನನ್ನ ಜೀವನ ಹೇಗೆಲ್ಲ ಪರಿವರ್ತನೆ ಆಗ್ತಾ ಇದೆ, ಆಗ್ತಾ ಇಲ್ಲ ಅಂದ್ರೆ ಆ ಪರಿವರ್ತನೆಗೆ ನಾನು ಏನ್ ಮಾಡ್ಬೇಕು, ಏನ್ ಕಲ್ತಿದ್ದೇನೆ ಇಷ್ಟು ದಿವಸ, ಒಂದು ವರ್ಷ. ನಾನು ಕಳೆದ 1 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೇನೆ, ಕಳೆದ 8 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೇನೆ. 8 ವರ್ಷದ ಹಿಂದೆ ಏನಿದ್ದೆ, ಈಗ ಏನ್ ಮಾಡ್ತಾ ಇದ್ದಿ, ಏನ್ ಪರಿವರ್ತನೆ ಆಗಿದೆ ನಿನ್ನಲ್ಲಿ, ತಿಳ್ಕೊಳ್ಬೇಕಲ್ಲ. ನಂಬರ್ ಅಲ್ಲ ಮುಖ್ಯ, ನಾನು ಅಷ್ಟು ವರ್ಷದಿಂದ ಧ್ಯಾನ ಮಾಡಿದ್ದೇನೆ, ಇಷ್ಟು ವರ್ಷದಿಂದ ಧ್ಯಾನ ಮಾಡಿದ್ದೇನೆ, ಪತ್ರಿಜಿಯವರ ಜೊತೆಗೆ ಇದ್ದೆ ನಾನು, ಪತ್ರಿಜಿಯವರ ಜೊತೆಗೆ ಇದ್ದೆ ನಾನು. ಅದು ಮುಖ್ಯವಾ? ಅಲ್ಲ. ಪತ್ರಿಜಿಯವರು ಏನಾದ್ರು ಅಶೂರೆನ್ಸ್ ಕೊಟ್ಟಿದ್ದಾರೆ ಯಾರಿಗಾದ್ರೂ, ನನ್ನ ಜೊತೆಗೆ ಇದ್ದವರಿಗೆಲ್ಲರಿಗೂ ಮೋಕ್ಷ ಅಂತ ಹೇಳಿ? ಇಲ್ಲ. ಅವರವರ ಉದ್ದರಿದ ಆತ್ಮಾನ ಅವರವರ ಸಾಧನೆಯನ್ನ ಅವರೇ ಮಾಡ್ಕೊಳ್ಬೇಕು, ಅವರವರ ಆತ್ಮದ ಉದ್ಧಾರವನ್ನು ಅವರೇ ಮಾಡ್ಕೊಳ್ಬೇಕು. ಪತ್ರಿಜಿಯವರು ಸಾಧನೆ ಮಾಡಿದ್ರು, ಅವ್ರು ಹೋದ್ರು. ಪತ್ರಿಜಿಯವರು ಸಾಧನೆ ಮಾಡಿದ್ರು, ಅವ್ರು ಹೋದ್ರು. ಬುದ್ಧ ಭಗವಾನರು ಸಾಧನೆ ಮಾಡಿದ್ರು, ಅವ್ರು ಹೋದ್ರು. ಕೃಷ್ಣ ಭಗವಾನರು ಸಾಧನೆ ಮಾಡಿದ್ರು, ಅವ್ರು ಹೋದ್ರು. ಉಳಿದವ್ರ ಕತೆ ಅವ್ರು ಮಾಡ್ಕೋಬೇಕು, ಅವ್ರು ಹೋಗ್ಬೇಕು. ಅವ್ರಿವ್ರು ನಂಬ್ಕೊಂಡ್ ಕುಂತ್ರೆ ಆಗೋಲ್ಲ. ಅವ್ರಿಗೆ ಬೇಜಾರಾಗ್ತದೆ, ಇವ್ರಿಗೆ ಬೇಜಾರಾಗ್ತದೆ, ಅವ್ರು ಕರ್ಕೊಂಡು ಹೋಗ್ತಾರೆ, ಇವ್ರು ಕರ್ಕೊಂಡು ಹೋಗ್ತಾರೆ, ಇಲ್ಲ, ಯಾರು ಕರ್ಕೊಂಡು ಹೋಗೋರಿಲ್ಲ. ಹೋಗೋರು ಯಾರು? ನಾವೇ. ಹಾಗಾಗಿ ಏನ್ ಮಾಡ್ಬೇಕು, ಮೊದಲು ಹೇಗಿದ್ದೆ, ಈಗ ಹೇಗಿದ್ದೇನೆ, ಇನ್ನು ಏನ್ ಮಾಡ್ಬೇಕು, ಈಗ ಏನು ಕಲಿತಾ ಇದ್ದೇನೆ, ಅಷ್ಟೇ ಅಲ್ಲ, ನಾನು ಬೇರೆಯವರಿಗೆ ಏನಾದರೂ ಪ್ರಯೋಜನಕ್ಕೆ ಬರ್ತಾ ಇದ್ದೀನಾ ಇಲ್ವಾ ಅನ್ನೋದನ್ನು ಗಮನಿಸಬೇಕು. ಧ್ಯಾನ ಮಾಡುವುದರೊಂದಿಗೆ ಏನ್ ಮಾಡಬೇಕು, ಬೇರೆಯವರಿಗೂ ಕೂಡ ಆ ಧ್ಯಾನ ಮಾರ್ಗವನ್ನು ಹೇಳಿಕೊಡಬೇಕು. ಅವಾಗ ನಮ್ಮ ಧ್ಯಾನದ ಸ್ಥಿತಿ ಉತ್ತಮವಾಗ್ತಾ ಹೋಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ನಮಗೆ ಏನು ಗೊತ್ತಿದೆ, ಎಷ್ಟು ಗೊತ್ತಿದೆ ಅಷ್ಟನ್ನೇ ಹೇಳಬೇಕು, ಅಷ್ಟನ್ನೇ ಕೇಳಬೇಕು. ಆದ್ರೆ ನಮ್ಮ ಆ ಪ್ರಯತ್ನ ನಿರಂತರವಾಗಿರಬೇಕು. ಹಾಗಾಗಿ ಸೇವೆಗಳನ್ನ ಪ್ರಾಪಂಚಿಕ ಸೇವೆಗಳನ್ನ ಮಾಡುವುದರ ಜೊತೆಗೆ ಏನ್ ಮಾಡಬೇಕು, ಆಧ್ಯಾತ್ಮಿಕ ಸೇವೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಆಧ್ಯಾತ್ಮಿಕತೆ, ಪ್ರಾಪಂಚಿಕ ಸೇವೆ ಮಾಡಿದ್ರೆ ಪುಣ್ಯ ಬರ್ತದೆ. ಯಾವ ಪುಣ್ಯ? ಪ್ರಾಪಂಚಿಕ ಪುಣ್ಯ ಬರ್ತದೆ. ಪ್ರಾಪಂಚಿಕ ಪುಣ್ಯ ಅಂದ್ರೆ ಏನು? ಪ್ರಪಂಚಿಕವಾದದ್ದು, ಈ ಲೋಕದಲ್ಲಿ ಅನುಭವಿಸಿ ಹೋಗುವಂತಹವುಗಳು. ಅದು ಮೇಲೆ ಬರೋಲ್ಲ, ಮೇಲಿನ ಲೋಕಕ್ಕೆ ಬರೋಲ್ಲ.
ಆದರೆ ನನ್ನ ಆತ್ಮಕ್ಕೆ ಬರುವುದು ಯಾವುದು? ಆಧ್ಯಾತ್ಮಿಕ ಸೇವೆ, ಆಧ್ಯಾತ್ಮಿಕ ಆತ್ಮಗಳ ಸೇವೆ. ಆಧ್ಯಾತ್ಮಿಕತೆಯಲ್ಲಿ ಬಂದ ಮೇಲೆ ಬೇರೆಯವರು ಕೇಳಿದರು ಕೇಳದೇ ಇದ್ದರು ನಮಗೆ ತಿಳಿದ ಸತ್ಯವನ್ನ ಹೇಳ್ತಾ ಇರಬೇಕು. ಧ್ಯಾನ ಸಾಧನೆಯ ಮೂಲಕ ಜ್ಞಾನವನ್ನ ಹಂಚಿಕೊಳ್ಬೇಕು, ಹೆಚ್ಚಿಸಿಕೊಳ್ತಾ ಇರಬೇಕು. ಇವುಗಳನ್ನ ಎಲ್ಲರಿಗೂ ಕಲಿಸಬೇಕು. ಇದೇ ಮಾನವನ ಮಾಡಬೇಕಾದಂತಹ ಮೂರನೇ ಕರ್ತವ್ಯ. ನಾಲ್ಕನೇದೇನೋ ಬಿಡಬೇಕಾಗಿರುವುದು. ಯಾವುದನ್ನೆಲ್ಲ ಬಿಡಬೇಕು? ಯಾವುದನ್ನು ಬಿಡಬೇಕು? ನಾಲ್ಕನೇದೇನೋ ಬಿಡಬೇಕಾಗಿರೋದು. ಮಾನವ ಮುಖ್ಯವಾಗಿ ಏನನ್ನು ಬಿಡಬೇಕು? ಏನ್ ಬಿಡಬೇಕು? ನಾನು ನಾನು ಅನ್ನುವ ಅಹಂಕಾರವನ್ನು ಬಿಡಬೇಕು. ನಾನು ಅನ್ನುವ ಅಹಂಕಾರವನ್ನು ಬಿಡಬೇಕು. ನನ್ನದೇ ಅನ್ನುವ ಮಮಕಾರವನ್ನು ಬಿಡಬೇಕು. ಅಷ್ಟೇ ಅಲ್ಲ, ನಮ್ಮಲ್ಲಿರುವ ಅಜ್ಞಾನವನ್ನ ಸಮರ್ಥಿಸಿಕೊಳ್ಳುವ ಮೂರ್ಖತನವನ್ನು ಬಿಡಬೇಕು. ಅಷ್ಟೇ ಅಲ್ಲ, ಪರಿಷತ್ ವರ್ಗಗಳನ್ನ ಬಿಡಬೇಕು. ನಾಲ್ಕು ಬಿಡಬೇಕು. ಯಾರೋ ಕೇಳಿದ್ರಂತೆ ಬುದ್ಧ ಭಗವಾನರನ್ನ, ಇಷ್ಟು ದಿನ ನೀನು ಸಾಧನೆ ಮಾಡಿದೆ ಅಲ್ವಾ, ಇಷ್ಟು ದೊಡ್ಡ ಸಾಧನೆ ಮಾಡಿ ಇದನ್ನೆಲ್ಲ ಮಾಡಿ ಏನೇನು ಪಡ್ಕೊಂಡಿದೀಯ ತೋರಿಸು, ಎಷ್ಟು ಶ್ರೀಮಂತಿಗೆ ಬಂದಿದೆ, ಎಷ್ಟು. ನಾನು ಏನೂ ಪಡ್ಕೊಳ್ಳಿಲ್ಲ. ಮತ್ತೇನ್ ಮಾಡಿದೆ? ಎಲ್ಲವನ್ನ ಕಳ್ಕೊಂಡೆ. ನಾನು ಏನನ್ನೆಲ್ಲ ಕಳ್ಕೊಂಡೆ? ನನ್ನಲ್ಲಿರುವಂತಹ ಅಹಂಕಾರವನ್ನು ಕಳ್ಕೊಂಡೆ, ಮಮಕಾರವನ್ನು ಕಳ್ಕೊಂಡೆ, ಅರಿಷಡ್ ವರ್ಗಗಳನ್ನ ಕಳ್ಕೊಂಡೆ, ಅಜ್ಞಾನವನ್ನ ಕಳ್ಕೊಂಡೆ. ಹಾಗೆ ನಾವು ಯಾವುದು ನನಗೆ ಉಪಯೋಗಕ್ಕೆ ಬರುತ್ತಾ ಇಲ್ವೋ, ಅನವಶ್ಯಕವಾಗಿದೆಯೋ ಅದನ್ನ ನಾವು ಏನ್ ಮಾಡ್ಬೇಕು? ಕಳ್ಕೊಳ್ತಾ ಬರಬೇಕು. ಎಲ್ಲರೂ ಏನ್ ಹೇಳ್ತಾರೆ? ನಾನು ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರ. ಮಾಡ್ಲಿಕ್ಕೆ ನಾನು ಯಾರು? ಮಾಡುವ ಅವಕಾಶ ಭಗವಂತ ನನಗೆ ಕರುಣಿಸಿದ್ದಾನೆ ಅನ್ನುವ ಜ್ಞಾನವನ್ನು ಮರೆತು ಬಿಡ್ತಾರೆ. ಏನನ್ನು ಅನುಭವಿಸ್ತಾ ಇದ್ದಾನೆ? ಪೂರ್ವ ಜನ್ಮ ಪುಣ್ಯದಿಂದ ಮಾಡುವ ಅವಕಾಶ ನಿನಗೆ ಬಂದಿದೆ. ಹಾಗಾಗಿ ಈ ಸೃಷ್ಟಿಯಲ್ಲಿ ಎಲ್ಲವನ್ನು ಮಾಡಿಸುವವನು ಯಾರು? ಭಗವಂತ. ಆ ಅರಿವು ನಮಗಿರಬೇಕು. ನಾನೇ, ನನ್ನಿಂದಲೇ ಅನ್ನುವ ಅಹಂಕಾರ ಇರಬಾರ್ದು. ಎಲ್ಲ ಕಾಲದಲ್ಲೂ ನಾನು ಕೇವಲ ಒಂದು ಮಾಧ್ಯಮ ಅನ್ನುವ ಅರಿವು ಇರಬೇಕು. ಹಾಗೆ ಏನ್ ಬಿಡಬೇಕು? ಮೊದಲು ಅಹಂಕಾರವನ್ನು ಬಿಡಬೇಕು. ಬಿಡದೇ ಇದ್ರೆ ಏನಾಗ್ತದೆ? ನಾವು ಬೆಳಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನ ಹೊಂದಬೇಕು ಅಂತಾದರೆ ಯಾರೇ ಆದರೂ ಸರಿ, ನಾನು ಎನ್ನುವ ಅಹಂಕಾರವನ್ನು ಬಿಡಬೇಕು. ಅಷ್ಟೇ ಅಲ್ಲ, ನನ್ನದು ಎನ್ನುವ ಮಮಕಾರವನ್ನೂ ಕೂಡ ಬಿಡಬೇಕು. ನನ್ನದು ನನ್ನದು ಅಂದ್ಕೊಳ್ತಾ ಇರ್ತೇವೆ, ನಿಜವಾಗಿಯೂ ನಿನ್ನದು ಎನ್ನುವುದು ಎಲ್ಲಿ? ಇಲ್ಲಿ ಏನಿದೆ? ಇದೆಯಾ? ನನ್ನದು ಅನ್ನೋದು ಏನಾದ್ರೂ ಇದೆಯಾ? ಭೂಮಿ ಮೇಲೆ ಬರುವಾಗ ಏನಾದ್ರೂ ತಂದಿದ್ದೀವಾ? ಏನೋ ತಂದುಕೊಳ್ಳದೆ ನನ್ನದು ನನ್ನದು ಅಂದ್ರೆ ಹೇಗಾಗ್ತದೆ? ಈಶಾವಾಸ್ಯಮಿದಂ ಸತ್ಯಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜಿದ ಮಾಗೃದಃ ಕಸ್ಯ ಸಿದ್ಧನಂ. ಈಶಾವಾಸ್ಯಮಿದಂ ಸತ್ಯಂ ಯತ್ಕಿಂಚ ಜಗತ್ಯಾಂ ಜಗತ್. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜಡಗಳು, ಚೈತನ್ಯ ಸ್ವರೂಪಗಳು ಎಲ್ಲವೂ ಯಾರಿಂದ? ಎಲ್ಲವೂ ಯಾರು? ಈಶ್ವರ. ಅವನೇ ತುಂಬಿಕೊಂಡಿದ್ದಾನೆ. ಎಲ್ಲವೂ ಆ ಪರಬ್ರಹ್ಮವೇ. ಹಾಗಾಗಿ ಯಾರಿಗೆ ಯಾವುದು ಲಭಿಸಿದ್ರೂ ಕೂಡ, ತಮ್ಮ ಬಳಿ ಇದ್ರೂ ಕೂಡ, ಅದು ಯಾರಿಗೆ ಸಂಬಂಧಪಟ್ಟಿದ್ದು? ಭಗವಂತನಿಗೆ ಸಂಬಂಧಪಟ್ಟಿದ್ದು, ಈಶ್ವರನಿಗೆ ಸಂಬಂಧಿಸಿಪಟ್ಟಿದ್ದದು. ಹಾಗಾದ್ರೆ ನಾನು ಇವತ್ತೇನೋ ಪಡಿತಾ ಇದ್ದೇನೆ ಅಂತಂದ್ರೆ, ನೀನು ನಿನ್ನ ಪೂರ್ವಜನ್ಮ ಸುಕೃತದಿಂದ, ಅಂದರೆ ಮಾಡಿಕೊಂಡಿರುವ ಪುಣ್ಯದಿಂದ ಈ ಕುಟುಂಬದಲ್ಲಿ ಐಶ್ವರ್ಯನೋ ಸಂಪತ್ತಿನಿಂದಲೋ ಒಳ್ಳೆ ಮನೆತನದಿಂದಲೋ ಹುಟ್ಟಿದ್ದೀಯಾ. ಆದ್ದರಿಂದ ಅನುಭವಿಸಲು ಮಾತ್ರ ನಿನಗೆ ಹಕ್ಕಿದೆ. ಅದು ಹೇಗೆ ಅನುಭವಿಸ್ಬೇಕು? ತ್ಯಾಗ ಬುದ್ಧಿಯೊಂದಿಗೆ ಅನುಭವಿಸ್ಬೇಕು ಹೊರತು ಇದೆಲ್ಲ ನನ್ನದು ಅನ್ನುವ ಅಹಂಕಾರ ಮಮಕಾರದಿಂದ ಅಲ್ಲ. ಏನೋ ಭಗವಂತ ಕೊಟ್ಟಿದ್ದಾನಪ್ಪ ಅನ್ನುವ ಕೃತಜ್ಞತೆಯಿಂದ ಅನುಭವಿಸ್ಬೇಕು. ನಷ್ಟ ಹೊಂದುವುದು ನೀನೇ. ಅತಿರೇಕ ಮಾಡಿದ್ರೆ ನಷ್ಟ ಹೊಂದುವುದು ನೀನೆ. ಯಾಕೆಂದ್ರೆ ನೀನು ತೆಗೆದುಕೊಂಡು ಹೋಗುವುದು ಏನೂ ಇಲ್ಲ.
ಅನ್ನೋದು ಇವತ್ತು ಗೊತ್ತಾಗಿಲ್ಲ ಅಂದ್ರೂ ದೇಹವನ್ನು ಬಿಡ್ತೀಯಲ್ವಾ, ಅವತ್ತು ನಿನಗೆ ಅದು ಗೊತ್ತಾಗ್ತದೆ. ಅದಕ್ಕೆ ನಾನು ಎನ್ನುವ ಅಹಂಕಾರ ಇರಬಾರದು. ನನಗೆ ಇಷ್ಟು ಆಸ್ತಿ ಇದೆ, ಇಷ್ಟು ಮಹಲುಗಳಿದೆ, ನಾನು ಕೋಟೀಶ್ವರ ಎನ್ನುವ ಅಹಂ ಇರಬಾರದು. ಇದ್ರೂ ಬಿಟ್ಟು ಹೋಗ್ಬೇಕಂತಲ್ಲ. ಹೇಗಿರಬೇಕು? ಭಗವಂತ ಕೊಟ್ಟಿದ್ದಾನಪ್ಪ. ನಂದಲ್ಲ ಇದು, ಭಗವಂತನದು. ನಂದಲ್ಲ ಇದು, ಭಗವಂತನದ್ದು. ನಂದಲ್ಲ ಸ್ವಾಮಿ ನಿಂದು. ಆದರೆ ಹಾಗೆ ಸಾವಿನ ಭಯವನ್ನು ಬಿಡಬೇಕು. ಎಲ್ಲರೂ ಯಾವುದರ ಭಯ ಇದೆ? ಎಲ್ಲರಿಗೂ ಸಾವಿನ ಭಯ ಇದೆ. ಅದು ದೊಡ್ಡ ಮೋಹ, ಅದು ಮಾಯಿ. ಯಾಕೆಂದ್ರೆ ಯಾರ ಮಾಯೆ? ಈ ಬಂಧುಗಳ ಮೇಲೆ, ಆಸ್ತಿಗಳ ಮೇಲೆ, ಸಂಸಾರದ ಮೇಲೆ ವಿಪರೀತವಾದ ಮಮಕಾರವೇ ಈ ಸಾವಿನ ಭಯಕ್ಕೆ ಕಾರಣ. ಅದಕ್ಕೆ ಇರುವುದನ್ನ ಬಿಟ್ಟು ಹೋಗಲು ಸಂಕಟವಾಗ್ತದೆ. ಹಿಂದಿನ ಜನ್ಮದಲ್ಲಿ ಬೇರೆ ಬೇರೆ ಹೆಂಡತಿ ಮಕ್ಕಳಿದ್ರು, ಈ ಜನ್ಮದಲ್ಲಿ ಬೇರೆ ಬೇರೆ ಹೆಂಡತಿ ಮಕ್ಕಳು ಬಂದಿದ್ದಾರೆ. ಇನ್ನು ಮತ್ತೆ ಮುಂದೆ ಬಂದ್ರೆ ಇನ್ಯಾರೋ ಬಿಟ್ಟು ಬರ್ತಾರೆ. ಬಿಟ್ಟು ಹೋಗಬೇಕು ಎನ್ನುವುದು ಗೊತ್ತಿದೆ. ನಾನು ಆತ್ಮ ಅಂತ ತಿಳಿದುಕೊಳ್ತಾ ಇದ್ದಾರೆ. ಆತ್ಮಕ್ಕೆ ಭೂಮಿಯ ಮೇಲೆ ತನ್ನ ಕೆಲಸ ಪೂರ್ತಿಯಾದರೆ ಏನ್ ಮಾಡ್ತದೆ? ಈ ಶರೀರವನ್ನು ಬಿಟ್ಟು ಬಿಡಬೇಕು ಎನ್ನುವ ವಿಷಯ ಅರ್ಥ ಮಾಡಿಕೊಂಡಿದ್ರೂ ಕೂಡ ಮಮಕಾರದಲ್ಲಿದ್ರೆ ಅದೇನೂ ಪ್ರಯೋಜನ ಇಲ್ಲ. ಜ್ಞಾನಿಗಳು ಯಾವತ್ತೂ ಸಾವಿಗೆ ಭಯಪಡೋದಿಲ್ಲ. ಅಷ್ಟೇ ಅಲ್ಲ, ಯಾವುದರ ಮೇಲೂ ಮಮಕಾರ ಅನ್ನೋದು ಇರುವುದಿಲ್ಲ. ಇನ್ನು ಬಿಡಬೇಕಾದದೇನು? ಅಜ್ಞಾನ. ಆ ಅಜ್ಞಾನವನ್ನ ಸಮರ್ಥಿಸಿಕೊಳ್ಳುವಂತಹ ಮೂರ್ಖ ಗುಣ ಅದನ್ನ ಬಿಡಬೇಕು. ಧ್ಯಾನಕ್ಕೆ ಬಂದ್ರು ಧ್ಯಾನಕ್ಕೆ ಬಂದ್ರು ಏನ್ ಮಾಡ್ತಾರೆ? ಪೂಜೆಗಳನ್ನ ಮಾಡ್ತಾರೆ, ಮಂತ್ರಗಳನ್ನ ಹೇಳ್ತಾರೆ, ಸ್ತೋತ್ರಗಳನ್ನ ಹೇಳ್ತಾರೆ. ನಮ್ದು ಆಚಾರ, ನಮ್ದು ಸಂಪ್ರದಾಯ, ಇದನ್ನು ಹೇಗೆ ಬಿಡ್ಲಿಕ್ಕಾಗ್ತದೆ? ಅಲ್ವಾ? ಏನು ಎಲ್ಲಿ ಹೇಗೆ ಬಿಡ್ಲಿಕ್ಕಾಗ್ತದೆ ಅಂತ ಹೇಳಿ ತಮ್ಮದೇ ಮಾಡ್ತಾ ಇರ್ತಾರೆ. ಏನು ಕಾರಣ? ಅಜ್ಞಾನ ಕಾರಣ. ಅವ ಅಜ್ಞಾನವನ್ನೇ ಏನ್ ಮಾಡ್ತಾರೆ? ಸಮರ್ಥಿಸಿಕೊಳ್ತಾರೆ. ಅದು ಮೂರ್ಖತ್ವ. ಹೀಗೆ ನಮ್ಮ ಅಜ್ಞಾನ, ನಮ್ಮ ಆಚರಣೆಗಳನ್ನ ಏನ್ ಮಾಡಬೇಕು? ಬಿಡಬೇಕು. ಇದನ್ನ ಸಮರ್ಥಿಸಿಕೊಳ್ಳುವುದು ಮೂರ್ಖತ್ವಕ್ಕೆ ಕಾರಣ. ಯಾರಾದರೂ ಪೂಜೆಗಳಿಗೆ ಅವಶ್ಯಕತೆ ಇಲ್ಲ, ಧ್ಯಾನ ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಅಯ್ಯೋ, ಹಾಗೆ ಪೂಜೆಗಳು ಬಿಟ್ರೆ ಹೇಗೆ? ನೀನು ಮೇಲಿನ ಮೆಟ್ಟಲನ್ನ ಹತ್ತಾ ಇದ್ದೀಯ. ಎರಡೂ ಮೆಟ್ಲು ಮೇಲೆ ಕಾಲಿಟ್ಕೊಂಡ್ರೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಮೇಲಿನ ಮೆಟ್ಲು ಮೇಲೆ ಹೋಗ್ಬೇಕಂದ್ರೆ ಕೆಳಗಿನ ಮೆಟ್ಲು ಮೇಲಿರುವ ಪಾದವನ್ನ ತೆಗಿಲೇಬೇಕು. ತೆಗೆದು ಏನ್ ಮಾಡ್ಬೇಕು? ಅದನ್ನ ನಿಂತಿರುವ ಒಂದು ಹೆಜ್ಜೆ ಇರುವ ಇದ್ರ ಮೇಲೆ ಅಲ್ಲ, ಮತ್ತೆ ಮುಂದಿನ ಇದಕ್ಕೆ ಇಡಬೇಕಾಗ್ತದೆ. ಮೆಟ್ಟಿಲ ಮೇಲೆ ಇಡಬೇಕದನ್ನ. ಹಾಗಾಗಿ ನಾವೇನ್ ಮಾಡಬೇಕು? ಮುಂದೆ ಹೋಗ್ಬೇಕಂದ್ರೆ ಫಸ್ಟು PUC ಹೋಗ್ಬೇಕಂದ್ರೆ SLC ಬಿಡ್ಲೇಬೇಕು, ಮುಗಿಸ್ಲೇಬೇಕು. ಮುಗಿಸಿದ್ಮೇಲೆ ಅಲ್ಲೇ ಇರ್ತೀವ? ಇಲ್ಲ. ಅಯ್ಯೋ, ಅದ್ ಹೆಂಗ್ ಬಿಡ್ಲಿಕ್ಕೆ ಆಗ್ತದೆ ಅಂತ ನಾವು SLC ಕುತ್ಕೊಂತೀವ ಹೋಗಿ? ಇಲ್ಲ, ಅಲ್ಲೇ ಕುತ್ಕೊಳ್ಳೋದಿಲ್ಲ. PUC ಮುಗಿದ್ಮೇಲೆ ಅಯ್ಯೋ ಅದ್ ಹೆಂಗ್ ಬಿಡ್ಲಿಕ್ಕೆ ಆಗ್ತದೆ ಅಂತ PUC ಇರ್ತೀವ? ಇಲ್ಲ, ಬಿಟ್ಟು ಹೋಗ್ತೀವಿ ನಾವು. ಡಿಗ್ರಿಗೆ ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಅಲ್ಲೇ ಕೂರ್ತೀವ? ಇಲ್ಲ, PGಗೆ ಹೋಗ್ತೀವಿ, ಅದಾದ್ಮೇಲೆ ಅಲ್ಲೇ ಕೂರ್ತೀವ. ಮತ್ತೆ ಇನ್ನು ಹೈಯರ್ ಎಜುಕೇಶನ್ಗೆ ಅಂತ ಹೋಗ್ತೀವಿ. ಎಲ್ಲಾ ಮುಗಿದ್ಮೇಲೆ ಅಯ್ಯೋ ಅದನ್ನೆಲ್ಲ ಬಿಡಕ್ ಆಗ್ತದೆ ಅಂತ ಅಲ್ಲೇ ಇರ್ತೀವ? ಇಲ್ಲ, ಎಲ್ಲಾ ಓದೋದನ್ನ ಬಿಟ್ಟು ಏನ್ ಮಾಡ್ತೀವಿ? ಉದ್ಯೋಗ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಉದ್ಯೋಗಕ್ಕೆ ಹೋಗ್ತಾನೆ. ಅಯ್ಯೋ ಉದ್ಯೋಗ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ ಅಂತ ಅಲ್ಲೇ ರಾತ್ರಿ ಉಳ್ಕೊಳ್ತಾನ? ಇಲ್ಲ, ಮತ್ತೆ ಸಂಜೆ ಮನೆ ವಾಪಸ್ ಬರ್ತಾನೆ. ಅಲ್ವಾ? ಟೈಮ್ ಮುಗಿದ ತಕ್ಷಣ ಓಡ್ತಾನೆ ಮತ್ತೆ. ಹಾಗೆ ಬಿಡಬೇಕು. ಅವಶ್ಯಕತೆ ಇಲ್ಲದನ್ನ ಬಿಡಬೇಕು. ಅಜ್ಞಾನ, ಅದು ಮೂರ್ಖತ್ವ. ಅದು ನಾನು ಅಲ್ಲೇ ಅದನ್ನೇ ಮಾಡ್ತೀನಿ ಅಂದ್ರೆ, ಹಾಗೆ ಕೆಲವರು ಮೂರ್ಖತ್ವವನ್ನು ಬಿಡೋದಿಲ್ಲ. ನೋಡಿದ ಕೂಡಲೇ ಅವರು ಅಜ್ಞಾನದಲ್ಲಿದ್ದಾರೆ ಅನ್ನೋದು ಅರ್ಥ ಆಗ್ತದೆ. ಆದ್ದರಿಂದ ಎಲ್ಲಿಯವರೆಗೂ ಅಜ್ಞಾನವನ್ನ ಬಿಡುವುದಿಲ್ಲವೋ ಅಲ್ಲಿಯವರೆಗೆ ಈ ಮೂರ್ಖತ್ವ ಅನ್ನೋದು ಬಿಡೋದಿಲ್ಲ. ಅಜ್ಞಾನದಲ್ಲಿ ಇರುವುದರಿಂದ ಸತ್ಯ ಅವರಿಗೆ ಅರ್ಥ ಆಗೋದಿಲ್ಲ. ನಾವು ಏನು ಹೇಳಿದರೂ ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇರ್ತಾರೆ. ಯಾಕೆ? ಯಾಕೆ? ಅಜ್ಞಾನ. ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ
ಸ್ಥಿತಿಗೆ ಆತ್ಮ ಬಂದಿಲ್ಲ. ಅಸತ್ಯವನ್ನೇ ಆಶ್ರಯಿಸಿರ್ತಾರೆ, ಅಸತ್ಯದಲ್ಲೇ ಜೀವಿಸ್ತಾ ಇರ್ತಾರೆ. ಅಸತ್ಯದಲ್ಲೇ ಜೀವಿಸ್ತಾ ಇರುವುದರಿಂದ ಸರಿಯಾದ ಜ್ಞಾನ ಅನ್ನೋದು ಅವರಿಗೆ ಅರ್ಥ ಆಗೋದಿಲ್ಲ, ಜ್ಞಾನ ಬರುವುದೂ ಇಲ್ಲ. ಅದಕ್ಕೆ ನೀವು ಮಾಡುವಂತಹ ಪೂಜೆಗಳನ್ನ ಸಮರ್ಥಿಸಿಕೊಳ್ತಾ ಇರ್ತಾರೆ, ಅವರ ಆಚರಣೆಗಳನ್ನ ಸಮರ್ಥಿಸಿಕೊಳ್ತಾ ಇರ್ತಾರೆ, ಅವರ ವಿಚಾರಗಳನ್ನೇ ಸಮರ್ಥಿಸಿಕೊಳ್ತಾ ಇರ್ತಾರೆ. ಅವರ ಮತ್ತು ಮಂತ್ರ ಹೇಳ್ತಾ ಇರ್ತಾರೆ, ಸ್ತೋತ್ರ ಹೇಳ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ, ಅದರಲ್ಲಿ ಮುಳುಗಿ ಹೋಗಿರ್ತಾರೆ, ಮತ್ತೆ ಧ್ಯಾನ ಮಾಡ್ತಾರೆ. ಇನ್ನು ಬಿಡಬೇಕಾಗಿರುವುದು ಯಾವುದೋ ಅರಿಷಡ್ ವರ್ಗಗಳು. ಅರಿಷಡ್ ವರ್ಗಗಳನ್ನು ಬಿಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇವೆಲ್ಲವುಗಳನ್ನ ಬಿಡಬೇಕು. ಬಿಡಬೇಕು ಅಂದ್ರೆ ಏನು? ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅವುಗಳು ಕುಣಿಸಿದ ಹಾಗೆ ಇವನು ಕುಣಿಯೋದಲ್ಲ. ಎಲ್ಲಿ, ಯಾವಾಗ, ಹೇಗೆ ನಮಗೆ ಬೇಕೋ ಹಾಗೆ ಮಾತ್ರ ಅವುಗಳನ್ನ ಬಳಸಿಕೊಳ್ಳಬೇಕು. ಕಾಮ ಅಂದ್ರೆ ಏನು? ಕೋರಿಕೆಗಳು. ಈ ಅರಿಷಡ್ ವರ್ಗಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಅವುಗಳನ್ನ ನಮ್ಮ ಸಾಧನೆಗೆ ಬಳಸಿಕೊಳ್ಬೇಕು. ಅರಿಷಡ್ ವರ್ಗಗಳನ್ನ ಬಿಡೋದು ಅಂದ್ರೆ ಏನು? ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ. ಅರಿಷಡ್ ವರ್ಗಗಳು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಅಷ್ಟೇ ಅಲ್ಲ, ಅದೇ ಅರಿಷಡ್ ವರ್ಗಗಳನ್ನೇ ನಾವು ಏನ್ ಮಾಡಬೇಕು? ನಮ್ಮ ಸಾಧನೆಗೆ ಬಳಸಿಕೊಳ್ಬೇಕು. ಅದು ಹೇಗೆ? ಅದನ್ನು ನಾವು ನಾಳೆ ದಿವಸ, ಮುಂದಿನ ಉಳಿದವುಗಳನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತೇವೆ. ಕಾಯಿನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ನ ಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಕರ್ಮಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗಾಗಿ ನಾವು ನಮ್ಮ ನಿತ್ಯ ಸಾಧನೆಯನ್ನ ನಿತ್ಯವಾಗಿ ನಿರಂತರವಾಗಿ ಮಾಡ್ತಲೇ ಇರಬೇಕು. ಹೇಗೆ ಸಾಧನೆ ಮಾಡಬೇಕು? ಹೇಗ್ ಮಾಡೋದು? ಹೇಗ್ ಮಾಡೋದು ಹೇಳ್ತೀರಾ ಯಾರಾದ್ರೂ? ಹ್ಮ್ ಯಾರು ಹೇಳ್ತೀರಿ? ಹೇಗೆ ಸಾಧನೆ ಮಾಡೋದು? ಹೇಗಪ್ಪ? ಎಲ್ಲರೂ ಹೇಳ್ತಾರೆ ಸಾಧನೆ ಮಾಡೋದು, ಸಾಧನೆ ಮಾಡೋದು. ಹೇಗೆ ಸಾಧನೆ ಮಾಡೋದು? ದೇಹಕ್ಕೆ ಏನ್ ಬೇಕೋ? ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕೋ? ಸಜ್ಜನರ ಸಂಘ ಬೇಕು. ಬುದ್ಧಿಗೆ ಏನ್ ಬೇಕೋ? ಸ್ವಾಧ್ಯಾಯ, ಆ ಸರಿಯಾದ ಆತ್ಮಜ್ಞಾನದ ಪುಸ್ತಕಗಳನ್ನೇ ಸ್ವಾಧ್ಯಾಯ ಮಾಡಬೇಕು. ನಾಲ್ಕನೇದೇನು? ಆತ್ಮ. ಆತ್ಮಕ್ಕೆ ಏನ್ ಬೇಕೋ? ಆತ್ಮಕ್ಕೆ ತೀವ್ರವಾದ ಧ್ಯಾನ ಬೇಕು. ಯಾವುದು ಧ್ಯಾನ? ಶ್ವಾಸದ ಮೇಲೆ ಗಮನ ಮಾತ್ರ ಧ್ಯಾನ. ಐದನೇದೇನು? ಪರಬ್ರಹ್ಮ, ಪರಮಾತ್ಮ, ಸರ್ವಾತ್ಮ, ಅವನಿಗೆ ಏನ್ ಬೇಕು? ಸೇವೆ ಬೇಕು, ಸೇವೆ ಮಾಡಬೇಕು. ಪರಮಾತ್ಮನ ಸೇವೆ ಮಾಡಬೇಕು, ಆತ್ಮಗಳ ಸೇವೆ ಮಾಡಬೇಕು, ಮಾಧವನ ಸೇವೆ ಮಾಡಬೇಕು. ಮಾಧವ ಸೇವೆ ಮಾಡಬೇಕು. ಮಾನವನಿಂದ ಮಾಧವನಾಗಬೇಕಂದ್ರೆ ಮಾಧವನ ಸೇವೆ ಮಾಡಬೇಕು. ಮಾನವ ಸೇವೆಯಲ್ಲಿ ನಿರತರಾಗಬಾರದು, ಮಾಧವನ ಸೇವೆಯಲ್ಲಿ ನಿರತರ ಅಲ್ವಾ? ಹಾಗಾಗಿ ಎಲ್ಲರೂ ಈ ಐದು, 5 ಫಿಂಗರ್ ಕಾನ್ಸೆಪ್ಟ್, ಇದನ್ನ ಎಲ್ಲೂ ಬಿಡಬಾರದು, ಎಲ್ಲಿ ಮರಿಬಾರದು. ಇದು ಮೂರು, ಈ ಐದು ಇದ್ದಾಗ ಮಾತ್ರ ಆ ಸಾಧನೆ ಒಂದು ಪರಿಪೂರ್ಣವಾದ ಸಾಧನೆ ಆಗ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ? ಇಲ್ಲ, ಅರ್ಧಂಬರ್ಧ ಆಗ್ತದೆ. ಸಾಂಬಾರಿಗೆ ಉಪ್ಪು ಜಾಸ್ತಿ ಆದ್ರೂ, ಉಪ್ಪು ಕಡಿಮೆ ಆದ್ರು, ಖಾರ ಜಾಸ್ತಿ ಆದ್ರೂ, ಖಾರ ಕಡಿಮೆ ಆದ್ರು, ಹುಳಿ ಜಾಸ್ತಿ ಆದ್ರೂ, ಹುಳಿ ಕಡಿಮೆ ಆದ್ರು ವ್ಯತ್ಯಾಸ ಆಗ್ತದಲ್ವಾ? ಹಾಗೆ ಎಲ್ಲವೂ ಸರಿ ಇದ್ರೆ ಸಾಂಬಾರು ಚೆನ್ನಾಗಿರ್ತದೆ. ಹಂಗೆ ಈ ಐದೂ ಎಲ್ಲವೂ ಎಷ್ಟೆಷ್ಟು ಇರ್ಬೇಕು ಅಷ್ಟಿದ್ರೆ ಏನಾಗ್ತದೆ? ಸಾಧನೆ ಅನ್ನೋದು ಪೂರ್ಣ ಆಗ್ತದೆ. ಇಲ್ಲ ಅಂದ್ರೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ. ವೆರಿ ಗುಡ್. ಹಾ, ಈಗ ಗೊತ್ತು ನೋಡಿ, ಹರಿಪ್ರಿಯಾ ಮೇಡಮ್ ಹೇಳ್ತಾರೆ. ಹೇಳಿ ಮೇಡಮ್, ನಿಮ್ಮ ನೋಟ್ಸ್ ಏನೇನು ಬರ್ಕೊಂಡಿದ್ದೀರಿ ಹೇಳಿ. ನಮಸ್ತೆ ಸರ್. ಇವತ್ತು ಮೋಕ್ಷಕ್ಕೆ ಮಾರ್ಗದ ಬಗ್ಗೆ ಹೇಳ್ತೀನಿ. ಧ್ಯಾನ ಸಾಧನೆ ಮಾಡೋದಕ್ಕೆ, ಜ್ಞಾನದ ಅನುಭವನ ಪಡ್ಲಿಕ್ಕೆ ಎಲ್ಲವನ್ನು ಆಚರಿಸಬೇಕು. ಜಗತ್ತಿನಲ್ಲಿ ಏನ್ ಮಾಡ್ಬೇಕು ಅನ್ನೋ
ತಿಳ್ಕೊಬೇಕಾಗತ್ತೆ, ಏನ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಯಾವ್ದನ್ನ ಹಿಡ್ಕೊಳ್ಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಮತ್ತೆ ಆರು ಕರ್ತವ್ಯಗಳ ಬಗ್ಗೆ ಹೇಳಿದ್ರೆ, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂಥದ್ದು, ತಿಳಿದುಕೊಳ್ಳಬೇಕಾಗಿರುವಂಥದ್ದು, ಮಾಡಬೇಕಾಗಿರುವಂಥದ್ದು, ಬಿಡಬೇಕಾಗಿರುವಂಥದ್ದು, ಗಮನಿಸಬೇಕಾಗಿರುವಂಥದ್ದು ಜೀವನದಲ್ಲಿ ಇವುಗಳು ನಮಗೆ ಇರಬಾರ್ದು ಅನ್ನುವಂಥದ್ದು 6 ಕರ್ತವ್ಯಗಳನ್ನ ಹೇಳಿದ್ವಿ. ಫಸ್ಟ್ ಪಾಯಿಂಟ್ ಬಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂಥದ್ದು, ಭಗವಂತ ನಮಗೆ ಮಾಡಬೇಕಾಗುವಂತಹ ಉಪಕಾರಗಳನ್ನು ಸ್ಮರಿಸಬೇಕಾಗುತ್ತದೆ. ಉದಾಹರಣೆಗೆ ಜಪ, ಪೂಜೆಗಳು, ಉಪವಾಸಗಳು ಮಾಡಿ ಆರಾಧನೆ ಮಾಡಿ ಭಗವಂತನ ಮೇಲೆ ಆರೋಪ ನಿಂದನೆ ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ಬಿಟ್ಟು ನಾವು ಶ್ವಾಸದ ಮೇಲೆ ಗಮನವಿಟ್ಟು ನಾವು ಧ್ಯಾನದ ಸಾಧನೆ ಕಡೆಗೆ ಗಮನ ಇಡಬೇಕಾಗುತ್ತೆ. ಜೀವನದ ಕಷ್ಟ ಕಾರ್ಪಣ್ಯಗಳಿಗೆ ದೇವರಿಗೆ ಹೋಲಿಸಿ ಬೈದ್ಕೊಳ್ತಿರ್ತೀವಿ. ದೇವರನ್ನು ಕೊಟ್ಟಿರುವ ಜೀವನವನ್ನು ಕೃತಜ್ಞತೆಯನ್ನು ಸ್ಮರಿಸೋದಿಲ್ಲ. ಉದಾಹರಣೆಗೆ ನೀವು ಹೇಳಿದ್ನಿ, ಕಿಡ್ನಿ, ಕಣ್ಣು ಆಗಿರ್ಬೋದು, ಲಿವರ್ ಆಗಿರ್ಬೋದು, ಬಾಡಿ ಪಾರ್ಟ್ಸು ಅದೆಷ್ಟೋ ಕೋಟಿ, ಒಂದೊಂದು ಅಂಗಗಳು ಕೋಟಿಗೆ ಸಮಾನ ಆಗಿರ್ತದೆ. ಎಷ್ಟು ಸರಿ ಮಾನವನ ಆದ್ರೂ ಅಷ್ಟೇ ಭಗವಂತನನ್ನ ನಾವು ನಿಂದನೆ ಮಾಡ್ತಾ ಇರ್ತೀವಿ. ನಮ್ಗೆ ಇಷ್ಟು ಕಷ್ಟ ಕೊಟ್ಟಿದ್ದಾರೆ, ನಮ್ಗೇನು ದುಡ್ಡಿ ಹಣ ಸಮಸ್ಯೆ ಇದೆ, ಅದ್ ಕಟ್ಟಿಲ್ಲ, ಮನೆ ಕಟ್ಟಿಲ್ಲ, ನನಗೆ ದುಡ್ಡಿನ ಸಮಸ್ಯೆ ಇದೆ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಇದೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇಷ್ಟು ಎಲ್ಲ ನಂಗೆ ಸರಿನೇ ಇಲ್ಲ ಏನು ಅಂತ ಅನ್ಕೊಳ್ತಿರ್ತೀವಿ. ಮಾನವನು ಇಂದ್ರಿಯಗಳನ್ನು, ಪಂಚಭೂತಗಳನ್ನು ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಸಾಧನೆಯಲ್ಲಿ ಮಾಡ್ಕೊಬೇಕಾಗುತ್ತೆ. ನೀರು, ಜಲ, ಗಾಳಿ ಇವೆಲ್ಲವನ್ನ ಫ್ರೀಯಾಗಿ ಕೊಟ್ಟಿರ್ತಾರೆ. ಬಟ್ ಆದ್ರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕಾಗ್ಲಿ ಟ್ಯಾಕ್ಸ್ ಕಟ್ಟೋದಿಲ್ಲ. ಭೂಮಿ ಮೇಲೆ ಇದೀವಿ, ಇದಕ್ಕೆ ಟ್ಯಾಕ್ಸ್ ನಾವೇನು ಕಟ್ಟೋದಿಲ್ಲ. ದೇವ್ರು ಎಲ್ಲವನ್ನ ಉಚಿತವಾಗಿ ಕೊಟ್ಟಿದ್ದಾನೆ, ಅದಕ್ಕೇನು ಟ್ಯಾಕ್ಸ್ ದೇವ್ರಿಗೆ ನಾವು ಕೊಡ್ತಾ ಇಲ್ಲ. ಸೂರ್ಯ ಬೆಳಕನ್ನು ಕೊಡ್ತಾ ಇದ್ದಾನೆ, ಮಳೆ ಭೂಮಿಗೆ ಮಳೆ ಬರುತ್ತೆ. ಬಟ್ ಅದಕ್ಕೆ ಯಾವ್ದಕ್ಕೆ ಆಗ್ಲಿ ನೀರು ಉಚಿತವಾಗಿ ಸಿಗುತ್ತೆ. ಬಟ್ ಇದಕ್ಕೆಲ್ಲ ನಾವು ಏನು ಅಷ್ಟೇ ಟ್ಯಾಕ್ಸ್ ಏನು ಕಟ್ಟೋದಿಲ್ಲ. ದೇವರು ಕರುಣಾಮಯಿ ಆಗಿದ್ದಾರೆ, ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು. ಆತ್ಮಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗತ್ತೆ. ನಿನಗೋಸ್ಕರ ಧನ್ಯವಾದಗಳನ್ನ ಹೇಳ್ಕೊಡ್ಬೇಕಾಗುತ್ತೆ. ನಾವು ಅದಕ್ಕೆ ಕೃತಜ್ಞತರಾಗಿರ್ಬೇಕಾಗುತ್ತೆ ದೇವರಿಗೆ. ಮತ್ತೆ ಯಾವ್ದನ್ನ ತಿಳ್ಕೊಳ್ಬೇಕಾಗಿರೋದು, ನಾನು ಯಾರು, ನಾನು ಏಕೆ ಬಂದಿದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ಭೂಮಿ ಮೇಲೆ ಏಕೆ ಬಂದಿದ್ದೇನೆ, ನನ್ನ ಉದ್ದೇಶ ಏನು, ನಾನು ಅದಕ್ಕೆ ಆನ್ಸರ್ ನಾನು ಯಾರು ಅನ್ನೋದಕ್ಕೆ, ನಾನು ಆತ್ಮ, ಎಲ್ಲಿಂದ ಬಂದಿದ್ದೇನೆ, ಸತ್ಯಲೋಕದಿಂದ ಬಂದಿದ್ದೇನೆ, ಏತಕ್ಕಾಗಿ ಬಂದಿದ್ದೇನೆ, ಈ ದೇಹದಿಂದ ಎಲ್ಲಿಂದ ಬಂದಿದ್ದೇನೋ ಪುನಃ ಅಲ್ಲಿಗೆ ಹೋಗ್ಬೇಕಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ. ಉದ್ದೇಶ ಏನು ಅಂತಂದ್ರೆ, ಅದು ನಾವು ದೇಹವನ್ನು ಬಳಸ್ಕೊಂಡು ಅದರಲ್ಲಿ ನಾವು ಸಾರ್ಥಕತೆನ ಪಡ್ಕೊಂಡು ಮತ್ತೆ ಅದು ಸತ್ಯಲೋಕದ ಕಡೆಗೆ ಧ್ಯಾನದ ಮುಖೇನ ನಾವು ಅಲ್ಲಿಗೆ ಸೇರ್ಬೇಕಾಗುತ್ತೆ. ಲೌಕಿಕ ಜೀವನಕ್ಕಾಗಿ ಧ್ಯಾನ ಅಲ್ಲ, ಧ್ಯಾನ ಮಾಡುವುದು ಜ್ಞಾನಕ್ಕಾಗಿ, ಮತ್ತೆ ಆತ್ಮ ಜ್ಞಾನಕ್ಕಾಗಿ ಮಾಡಬೇಕಾಗುತ್ತೆ. ಜೀವನದ ಲಕ್ಷ್ಯ ಏನು ಎಂದು ತಿಳ್ಕೊಳ್ಬೇಕಾಗುತ್ತದೆ. ಇದರಲ್ಲಿ ಸನ್ಯಾಸಿಗಳು ಅಷ್ಟೇ, ಒಂದು 3 ದಿನ ಒಂದು ಒಂದಿನ 3 ದಿನ ಇರ್ಬೋದು ಒಂದ್ ಜಾಗದಲ್ಲಿ, ಮತ್ತೆ ಅವರು ಒಂದೇ ಜಾಗದಲ್ಲಿ ಇರೋದಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಅವ್ರಿಗೆ ಮೋಹ ಬಂದ್ಬಿಡುತ್ತೆ, ಇದು ನನ್ನದು, ಇದು ನನ್ನ ಜೀವನ, ಇದು ನನ್ನ ಮನೆ, ನನ್ನ ಆಸ್ತಿ ಅಂತಸ್ತು ಅನ್ನೋದಂತೆಲ್ಲ ಮೋಹ ಬರುತ್ತೆ. ಬಟ್ ಅದನ್ನೆಲ್ಲ ಬಿಡಬೇಕಾಗುತ್ತೆ. ನಾವು ಅಷ್ಟೇ ಅದೇ ರೀತಿ ಅರಿಷಡ್ವಗಳನ್ನೆಲ್ಲ ಬಿಡಬೇಕಾಗುತ್ತೆ. ಈ ಭೂಮಿಗೆ ಬಂದಿರುವುದು ನಾವು ಧ್ಯಾನ ಮಾಡಕ್ಕೆ, ಮತ್ತೆ ಸತ್ಯಲೋಕಕ್ಕೆ ಹೋಗೋಕೆ ದಾರಿನ ನಾವೇ ಕಂಡ್ಕೊಳ್ಬೇಕಾಗುತ್ತೆ, ನಾವೇ ದಾರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಕರ್ಮ ಭೂಮಿಯಲ್ಲಿ ನಾವು ಸಾಧನೆ ಮಾಡ್ಬೇಕಾಗತ್ತೆ. ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬಹುದು, ಮತ್ತೆ ತಪೋಲೋಕಕ್ಕೆ ವರ್ಗು ಹೋಗ್ಬೋದಾಗುತ್ತೆ. ಬಟ್ ಆದ್ರೆ ಈಗ ಸ್ವರ್ಗಕ್ಕೆ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೆ ಅಂದ್ರೆ, ನಮ್ಮ ಪುಣ್ಯಗಳು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಮಾತ್ರ ನಾವು ಸ್ವರ್ಗದಲ್ಲಿ ಇರ್ಲಿಕ್ಕೆ ಸಾಧ್ಯ. ಒಂದ್ಸತಿ ಪುಣ್ಯ ಫಲಗಳೆಲ್ಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಮೌಂಟ್ ಎಷ್ಟಿದೆ, ನಾವು ಎಷ್ಟು ಯೂಸ್ ಮಾಡ್ಬೋದು, ಆ ಬ್ಯಾಂಕ್ ಅಲ್ಲಿ ಅಮೌಂಟ್ ಇರೋವರೆಗೂ ಯೂಸ್ ಮಾಡ್ಬೋದು. ಬಟ್ ಅದಾದ್ಮೇಲೆ ಬಿಟ್ಟು ಖಾಲಿ ಆದ್ಮೇಲೆ ಮತ್ತೆ ರಿಟರ್ನ್ ಇಲ್ಲಿಗೆ ಪುನಃ ಭೂಮಿಗೆ ಬರ್ಬೇಕಾಗತ್ತೆ. ಅದಕ್ಕಾಗಿ ನಾವು ಯಾವತ್ತೇ ಆಗಿದ್ರು ಸತ್ಯಲೋಕ, ತಪೋಲೋಕದ ಮೇಲಿನ ಲೋಕಗಳಿಗೆ ನಾವು ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ಬೇಕಾಗತ್ತೆ. ನಮ್ಮ ಗುರಿ ಸತ್ಯದ ಲೋಕದ ಕಡೆಗೆ ಇರ್ಬೇಕಾಗತ್ತೆ. ಅದು ಸಾಧ್ಯವಾಗದ
ಪುಣ್ಯ ಮಾಡಿದರೆ ಪೂಜೆ ಪುನಸ್ಕಾರಗಳಲ್ಲೆಲ್ಲ ಪೂಜೆ ಪುನಸ್ಕಾರ ದೇವರ ಆರಾಧನೆ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಅದು ಸ್ವರ್ಗ ಲೋಕಕ್ಕವರೆಗೂ ಮಾತ್ರ ತಡ್ಕೊಂಡು ಹೋಗುತ್ತೆ. ಅದಕ್ಕಿಂತ ಹೆಚ್ಚಿನ ಲೋಕಕ್ಕೆ ಅದು ಕರ್ಕೊಂಡು ಹೋಗೋದಿಲ್ಲ. ಅದು ಶಾಶ್ವತ ಅಲ್ಲ ಅಂತ ಹೇಳಿದ್ವಿ. ಜ್ಞಾನದಿಂದ ಜ್ಞಾನವನ್ನ ಪಡ್ಕೊಳ್ಬೇಕು. ಆತ್ಮಜ್ಞಾನ, ಸತ್ಯವಾದ ಜ್ಞಾನ ಪಡ್ಕೊಳ್ಬೇಕಾಗುತ್ತೆ. ತಪೋಲೋಕಕ್ಕೆ, ಸತ್ಯಲೋಕಕ್ಕೆ ವರೆಗೂ ಹೋಗಬಹುದು. ಇಲ್ಲದಿದ್ದರೆ ನಾವೇನಾದ್ರು ಪಾಪಗಳನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಈ ಜೀವನದಲ್ಲೂ ಇರುವಂತ ಪಾಪ ಕರ್ಮಗಳನ್ನ ಮಾಡಿದ್ವಿ ಅಂದ್ರೆ ಕೆಳಲೋಕಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತದೆ. ಯಾವತ್ತೇ ಆಗ್ಲಿ ನಾವು ಒಂದ್ ಸ್ಟೆಪ್ ಇಂದ ಇನ್ನೊಂದ್ ಸ್ಟೆಪ್ಗೆ ಮೆಟ್ಲನ್ನ ಹೆಂಗೆ ಏರ್ತಾ ಇರ್ತೀವಿ ಅದೇ ರೀತಿ ಹೇಳ್ತಾ ಇರ್ಬೇಕು. ಕೆಳಗೆ ಹೋಗ್ಬಾರ್ದು. ನನ್ನ ಆತ್ಮ ಉದ್ಧಾರವನ್ನು ನಾನೇ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಮಾಡಬೇಕಾಗಿರುವಂತದ್ದು ಯಾವ್ಯಾವುದು. ಯಾರೇ ಆಗ್ಲಿ ಎಷ್ಟೇ ಸಾಧನೆ ಮಾಡಿದರೂ ಅದನ್ನ ಪರೀಕ್ಷಿಸ್ಕೊಳ್ಬೇಕು. ನಾನು ಎಷ್ಟು ಸಾಧನೆ ಮಾಡಿದ್ದೀನಿ, ನಾನು ಯಾವ ಲೆವೆಲ್ ಅಲ್ಲಿ ಇದ್ದೀನಿ ಅಂತ ಅದನ್ನ ತಿಳ್ಕೊಳ್ಬೇಕಾಗುತ್ತೆ. ನಾನು ಮಾಡುತ್ತಿರೋದು ಸರಿನಾ ಇಲ್ಲ ಅಂತಂದ್ರೆ ತಪ್ಪಾ ಅಂತ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಬೇರೆಯವರಿಗೆ ಪ್ರಯೋಜನಕಾರಿಯಾಗಿದೆ ಎಂದು ತಿಳ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟು ನನ್ನ ಸ್ವಾರ್ಥಕ್ಕಾಗಿ ನಾನಷ್ಟೇ ಬಳಸ್ಕೊಳ್ಬಾರ್ದು. ನಮ್ಗೆ ಎಷ್ಟು ಜ್ಞಾನ ತಿಳಿದಿದೆಯೋ ಅದನ್ನ ಬೇರೆಯವ್ರಿಗೂ ಸಹ ನಾವು ಹೇಳ್ಕೊಡ್ಬೇಕಾಗುತ್ತೆ. ಅವ್ರು ಕೇಳ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ, ಬಟ್ ಆದ್ರೆ ನಾವ್ ಹೇಳುವಂತ ಜವಾಬ್ದಾರಿ ನಾವಾಗಿರ್ತೀವಿ. ಆಧ್ಯಾತ್ಮಿಕತೆ ಸೇವೆ ಹೆಚ್ಚು ಒತ್ತು ಕೊಡಬೇಕಾಗುತ್ತದೆ. ನಾವು ನಮ್ಮಲ್ಲಿರುವಂತ ಜ್ಞಾನವನ್ನ ಆ ಸಜ್ಜನರ ಜೊತೆ ಹಂಚ್ಕೊಳ್ಬೇಕಾಗಿರುತ್ತೆ. ಮತ್ತೆ ಅವ್ರಲ್ಲಿರುವಂತ ಜ್ಞಾನವನ್ನ ನಾವು ಪಡ್ಕೊಳ್ಬೇಕಾಗಿರ್ತದೆ. ಮತ್ತೆ ಏನೇನ್ ಬಿಡಬೇಕಾಗಿರುತ್ತದೆ, ನಾನು ಎನ್ನುವ ಅಹಂಕಾರವನ್ನ ಬಿಡಬೇಕು. ನನ್ನದೇ ಎಂಬ ಮಮಕಾರ ಅರಿಷಡ್ವಗಳನ್ನೆಲ್ಲ ಕಳೆದುಕೊಳ್ಳಬೇಕು. ಭಗವಂತ ಕರುಣಾಮಯಿಯಾಗಿದ್ದಾರೆ. ಭಗವಂತ ಕರುಣಿಸಿದ ಎಲ್ಲವನ್ನೂ ಮರೆಯುತ್ತಿದ್ದೇವೆ. ನಾವು ಕೇವಲ ಮಧ್ಯಮ ಎನ್ನುವುದು ತಿಳಿಯಬೇಕು. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರುವ ಈಶ್ವರ ಎಲ್ಲವೂ ಅವನೇ ತುಂಬಿಕೊಂಡಿರ್ತಾನೆ. ಎಲ್ಲವೂ ಈಶ್ವರನಿಗೆ ಸೇರಿದ್ದು. ತ್ಯಾಗ ಬುದ್ಧಿಯಿಂದ ಕೃತಜ್ಞತೆಯಿಂದ ಅನುಭವಿಸಬೇಕು ಎಂದು ತಿಳಿದಿದ್ದರೂ ಅದು ಸಾವಿನ ನಂತರ ತಿಳಿಯುತ್ತದೆ. ನಾವೇನ್ ಅನ್ಕೊಂಡಿರ್ತೀವಿ, ನಾವು ಸಾಮಾನ್ಯವಾಗಿ ಎಲ್ಲ ಈಶ್ವರನಿಗೆ ಸಿಕ್ಕಿದ್ದು ಅಂತ ಅನ್ಕೊಂಡು ತಿಳ್ಕೊಂಡಿರೋದಿಲ್ಲ. ಎಲ್ಲವನ್ನು ಪರಮಾತ್ಮನಿಗೆ ಸೇರಿರುವಂತದ್ದು ಅಂತ ಹೇಳಿ ನಾವೇನೋ ತಿಳ್ಕೊಂಡಿರಲ್ಲ. ನಾವು ಅಲ್ಪ ಬುದ್ಧಿಯಿಂದ ನಾವೇನ್ ಮಾಡ್ತೀವಿ, ಎಲ್ಲ ನಮ್ಮದೇ ಎಲ್ಲ ಅನ್ನುವಂತ ಒಂದು ಮೋಹದಿಂದ ಒಳಗಾಗಿರ್ತೀವಿ. ಅದು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಒಂದು ದಿನ ನಮ್ಮ ಸಾವು ಯಾವಾಗ ಸಂಭವಿಸುತ್ತೋ ಅದು ತದನಂತರ ನಮ್ಗೆ ತಿಳಿಯುತ್ತೆ ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಯಾವಾಗ ತಿಳಿಯುತ್ತೆ. ಬಟ್ ಅದೇ ಭಗವಂತನಿಗೆ ನಾವು ಕೃತಜ್ಞತರಾಗಿರ್ಬೇಕು. ಹಾಗೆ ಸಾವಿನ ಭಯ ಬಿಡಬೇಕಾಗುತ್ತದೆ. ನಮ್ಗೆ ಸಾವು ಯಾವಾಗ ಆವರಿಸ್ಕೊಳ್ಳುತ್ತೆ ಅಂತ ಹೇಳಿ ನಾವು ಭಯ ಪಡ್ತಾ ಇರ್ತೀವಿ. ಬಟ್ ಆದ್ರೆ ಲೋಹ ಮೋಹ ಬಂಧನಗಳಿಂದ ಮುಕ್ತರಾಗಬೇಕು. ಸಂಸಾರ, ಆಸ್ತಿ, ಹಣ ಇವೆಲ್ಲವನ್ನು ಸಾವಿನ ಭಯವೇ ಆಗಿರುತ್ತದೆ. ಇದಕ್ಕೆ ಮುಖ್ಯ ಕಾರಣನೂ ಸಹ ಆಗಿರುತ್ತದೆ. ಆತ್ಮಕ್ಕೆ ಕೆಲಸ ಮುಗಿದ ನಂತರ ಎಲ್ಲವನ್ನು ಬಿಡಬೇಕು ಎಂದು ನಮ್ಗೆ ತಿಳಿದಿದ್ರು ಅಜ್ಞಾನದಿಂದ ಮೋಹದಿಂದ ಅದನ್ನು ಬಿಡದೆ ಸಮರ್ಥಿಸ್ಕೊಳ್ತಾ ಇರ್ತೀವಿ. ಅದು ಮೂರ್ಖತ್ವಕ್ಕೆ ಕಾರಣವಾಗುತ್ತದೆ. ನೀನು ಮೇಲಿನ ಮೆಟ್ಲಿಗೆ ಹೋಗುತ್ತಿರುವ ಮೆಟ್ಲನ್ನು ಏರಬೇಕೇ ಹೊರತು ಕೆಳಗೆ ಇರುವಂತ ಮೆಟ್ಲನ್ನ ಇಳಿಬಾರ್ದು. ಅವಶ್ಯಕತೆ ಇಲ್ಲದಿರುವುದನ್ನು ಬಿಡಬೇಕಾಗುತ್ತೆ. ನಮ್ಗೇನು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಅನಾವಶ್ಯಕವಾದಂತ ಕೆಲಸಗಳನ್ನಾಗಿರ್ಬೋದು, ಯೋಚನೆಗಳನ್ನಾಗಿರ್ಬೋದು, ಅವೆಲ್ಲ ಯಾವ್ದನ್ನಷ್ಟೇ ಮಾಡಬಾರ್ದು. ಅಸತ್ಯವನ್ನ ಜೀವಿಸಬಾರ್ದು. ಆಚರಣೆಗಳು ವಿಚಾರಣೆಗಳನ್ನ ಸಮರ್ಥಿಸಿಕೊಳ್ಳುತ್ತಿರ್ತಾರೆ. ಅರಿಷಡ್ವಗಳನ್ನ ಬಿಡಬೇಕಾಗುತ್ತೆ. ಮತ್ತು ಅರಿಷಡ್ವಗಳನ್ನ ನಿಯಂತ್ರಣದಲ್ಲಿಟ್ಕೊಂಡ್ರೆ ಸಾಧನೆಯನ್ನ ನಾವು ಜೀವನದಲ್ಲಿ ಮಾಡಬೇಕಾಗುತ್ತೆ. ಇಷ್ಟೇ ಸರ್. ವೆರಿ ಗುಡ್, ಸೂಪರ್. ತುಂಬಾ ಡೀಟೇಲ್ ಆಗಿ ಬರ್ಕೊಂಡಿದ್ದೀರಿ. ವೆರಿ ಗುಡ್ ಮೇಡಮ್. ಮಾಡಿರಿ ಎಲ್ಲರೂ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಸರ್. ಹಾಗೆ ನೋಡಿ, ಎಲ್ಲೂ ಕನ್ಫ್ಯೂಸ್ ಆಗಿಲ್ಲ ಅವರು. ಪೂರ್ತಿ ಕ್ಲಾಸ್ ಅನ್ನ ಡಿಟೈಲ್ ಆಗಿ ಬರ್ಕೊಂಡಿದ್ದಾರೆ. ಹಾ, ನೋಡ್ರಿ ಚೈತ್ರ ಮೇಡಮ್ ಹೇಳ್ತಾರೆ. ಹೇಳಿ ಮೇಡಮ್. ಅನ್ಮ್ಯೂಟ್ ಮಾಡಿ. ಹ್ಮ್.
ಕೇಳಿಸ್ತಾ ಇಲ್ಲ ಮೇಡಮ್ ನೀವು ಹೇಳೋದು, ನನಗೆ ಕೇಳಿಸ್ತಾ ಇಲ್ಲ. ನಾನು ಸ್ವಲ್ಪ ಗೊತ್ತಾಗ್ಲಿಲ್ಲ. ಫಸ್ಟೇ ನೆನಪಿನಲ್ಲಿ ಇಟ್ಟುಕೊಳ್ಳುವುದು, ಆಮೇಲೆ ತಿಳಿದುಕೊಳ್ಳಬೇಕು. ಕರ್ತವ್ಯವನ್ನು ಮಾಡಬೇಕು ಮತ್ತು ಬಿಡಬೇಕು ಅರಿಶಿಷ್ಟ ವರ್ಗಗಳು. ಆಮೇಲೆ ಸ್ವಲ್ಪ ನಾನು ಆಮೇಲೆ ಇದು ಮಾಡಿದ್ನಲ್ರಿ, ಇಷ್ಟೇ ಬರ್ಕೊಂಡಿರೋದು. ಕೆಳಗೆ ಅದ್ರ ಅರ್ಥ ಹೇಳ್ತೀನಿ ನೋಡ್ರಿ. ನೆನಪಿನಲ್ಲಿ ಇಟ್ಟುಕೊಳ್ಳುವುದಂದರೆ ಮಾಡುತ್ತಿರುವುದು ಉಪಕಾರ, ಸ್ಮರಣೆ ಮಾಡುತ್ತಿರಬೇಕು, ಎಲ್ಲ ಕಷ್ಟಗಳಿಗೆ ಕಾರಣ. ಆಮೇಲೆ ಶ್ರೀಮಂತಿಕೆ, ಸಂಪತ್ತು, ಇದನ್ನು ಅನುಸರಿಸುವವರು ಕಷ್ಟಗಳಿಗೆ ಮತ್ತು ಆ ಭಗವಂತ ನಮಗೆ ಯಾವುದೇ ಕಷ್ಟಗಳು ಕೊಟ್ಟರು ಸಂಪತ್ತು, ಆಸ್ತಿ, ಅಂತಸ್ತನ್ನು ಹ್ಮ್, ಏನ್ ಹೇಳ್ತಾ ಇದೀರಿ ಮೇಡಮ್? ಹಾ. ಸರಿ ಹೇಳ್ತೀನಿ. ಅಂದ್ರೆ ನಾ ಸ್ವಲ್ಪ ಗ್ಯಾಪ್ ಮಾಡಿ ಹೋದ್ನಲ್ರಿ ಸರ್, ಅಷ್ಟೇ. ನಾನು ಎಷ್ಟೆಷ್ಟು ಇದು ಮಾಡ್ಕೊಂಡು ಅಷ್ಟು ಹೇಳ್ತೀನಿ. ತಿಳಿದುಕೊಳ್ಳಬೇಕಾಗಿದಂದ್ರೆ ನಾನು ಯಾರು, ಮನಸ್ಸ ಅಥವಾ ದೇಹನ ನಾನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಮತ್ತು ಸತ್ಯಲೋಕದಿಂದ ಸತ್ಯವನ್ನೇ ಸತ್ಯವನ್ನೇ ತಿಳಿದುಕೊಳ್ಳಬೇಕು. ಸತ್ಯಲೋಕಕ್ಕೆ ನಾವು ಸಂಪತ್ತು ಧ್ಯಾನವನ್ನು ಧ್ಯಾನಕ್ಕೆ ಬಂದಿರುವುದರಿಂದ ಸಂಪತ್ತು, ಸಂತಾನ, ಮನೆ ಮತ್ತು ಆಸ್ತಿಗಾಗಿ ನಾವು ಧ್ಯಾನವನ್ನು ಮಾಡಬಾರದು. ನಾವು ನಮ್ಮ ಧ್ಯಾನಕ್ಕಾಗಿ ಧ್ಯಾನವನ್ನು ಮಾಡಬೇಕು. ಸರ್ ನಾ ಅಷ್ಟಷ್ಟೇ ಗ್ಯಾಪ್ ಮಾಡ್ಕೊಂಡಿನ್ರಿ ಸರ್. ನೋಡಿ ಏನ್ ಮಾಡ್ತೀರ. ಇಲ್ರಿ ಸರ್, ಕರ್ತವ್ಯ ಎಷ್ಟು ಬರ್ಕೊಂಡು ನಾವು ಸರಿಯಾಗಿ ಧ್ಯಾನ ಮಾಡಬೇಕು. ಅಷ್ಟು ಧ್ಯಾನಕ್ಕಿಂತ ಮುಂಚೆ ನಾವು ಹೇಗಿದ್ದೇವೆ, ಧ್ಯಾನಕ್ಕೆ ಬಂದ ಮೇಲೆ ನಾವು ಹೇಗೆ ಇದ್ದೇವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾವು ಬೇರೆಯವರಿಗೆ ಧ್ಯಾನ ಹೇಳಿಕೊಡಬೇಕು ಮತ್ತು ನಿರಂತರವಾಗಿ ನಾವು ಧ್ಯಾನ ಸಾಧನೆ ಮಾಡಬೇಕು. ಬಿಡಬೇಕಾಗಿದ್ದು ನಾನು ಅಹಂಕಾರವನ್ನು ಬಿಡಬೇಕು, ಅರಿಶಿಷ್ಟ ವರ್ಗವನ್ನು ಬಿಡಬೇಕು, ನನ್ನದು ಎನ್ನುವುದನ್ನು ಬಿಡಬೇಕು. ನಾವು ಎಷ್ಟೇ ಸಂಪತ್ತು ಇದ್ದರೂ ಯಾವ ರೀತಿ ಬಳಸಿಕೊಳ್ಳಬೇಕು, ಧ್ಯಾನದೊಂದಿಗೆ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ಮತ್ತು ಸಾವಿನ ಭಯವನ್ನು ಬಿಡಬೇಕು. ಧ್ಯಾನಿಗಳು ಯಾವತ್ತೂ ಸಾವಿಗೆ ಭಯ ಪಡಬಾರದು. ಧ್ಯಾನಕ್ಕೆ ಬಂದ ಮೇಲೆ ಪೂಜೆ, ಜಪ, ತಪ ಈ ಸ್ತೋತ್ರಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಓಕೆ ಮೇಡಮ್. ಸರ್ ನೋಡಿ ಸೂಪರ್. ಇಷ್ಟ ಅಂದ್ರೆ ನಾನ್ ಸ್ವಲ್ಪ ಎದ್ದದ ಹೋಗ್ದಿನಲ್ರಿ ಸರ್. ಬರ್ಕೊಡಿ ಮತ್ತೆ ನಾಳೆ ಹೇಳಿ. ಅಲ್ವಾ, ಒಳ್ಳೆ ವಿಷಯ ಅಲ್ವಾ ಇವತ್ತು? ನೆಟ್ವರ್ಕ್ ಪ್ರಾಬ್ಲಮ್ ಬಂತಲ್ರಿ, ಅಷ್ಟೇ ಸ್ವಲ್ಪ ಎಷ್ಟು ಪಾಯಿಂಟ್ ಮಾಡ್ಕೊಂಡಿನ್ರಿ. ನೋಡಿ ನೆಟ್ವರ್ಕ್ ಇಂದ ಎಲ್ಲಿ ತಪ್ಪಿರೋದು, ನಮ್ದಲ್ಲ ಅಲ್ವಾ? ತಪ್ಪಿದೆ ಸರ್, ತಪ್ಪಿದೆ. ಓಕೆ ಮೇಡಮ್, ಥ್ಯಾಂಕ್. ಚೆನ್ನಾಗಿ ಬರ್ಕೊಂಡಿದ್ದೀರಿ ನೋಡಿ. ನೆಟ್ವರ್ಕ್ ಸಮಸ್ಯೆ ಇದ್ರು ಆಯ್ತಾ ಮೇಡಮ್, ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ. ಓಕೆ ಮೇಡಮ್. ಎಲ್ಲರೂ ಸರಿಯಾಗಿ ಬರ್ಕೊಳ್ಳಿ ಅಷ್ಟೇ. ಯಾಕೆಂದ್ರೆ ಇವತ್ತು ಈಗ ಹೇಳಿದ್ದು ಈಗ ನಾವು ಬರ್ಕೊಂಡಿದ್ದು ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿವಸ ಯಾವತ್ತೂ ತೆಗೆದು ನೋಡಿದಾಗ ಏನು ಅರ್ಥ ಆಗೋದಿಲ್ಲ. ಕೊನೆ ನಾವು ಹೇಳಿದ್ದೊಂದು, ನೀವು ಬರ್ಕೊಂಡಿದ್ದೊಂದು, ಕೊನೆ ನೀವು ಅರ್ಥ ಮಾಡ್ಕೊಂಡಿದ್ದೊಂದು ಹಾಗೂ ಆಗಬಾರ್ದು, ವಿಪರೀತ ಜ್ಞಾನ ಆಗಬಾರ್ದು ಅಲ್ವಾ? ಹಾಗಾಗಿ ಬರ್ಕೊಳ್ಳುವಾಗ ಸ್ವಲ್ಪ ಸ್ಪಷ್ಟತೆ ಇರಲಿ. ಸಾಧ್ಯ ಕೊನೆ ಪಕ್ಷ ಕ್ಲಾಸ್ ನಡೆಯುವಾಗ ಅದು ಸಾಧ್ಯ ಆಗದೇ ಇದ್ರು ಕೂಡ ಮತ್ತೆ ಪುನಃ ನೀವು ಯೂಟ್ಯೂಬಲ್ಲಿ ಇರ್ತದೆ ಚೆಕ್ ಮಾಡಿ ನೋಡ್ಕೊಂಡು ಬರೀಬೋದು, ಅರ್ಥ ಮಾಡ್ಕೊಂಡು ಬರೀತಾ ಹೋಗ್ಬೋದು. ಬರ್ಕೊಳ್ಳಿ ಒಂದ್ಸಾರಿ ಆಯ್ತಾ? ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ.